ಎಲ್ರಿಗೂ ನಮಸ್ಕಾರ. ಪಂಕ್ ಟು ಡಿಸೈರ್ ಚಾರಿಟೇಬಲ್ ಟ್ರಸ್ಟ್ ವಿಜಯಪುರ ಹಾಗೂ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತ ವಿರ್ಚುವಲ್ ಇಂಟರ್ನ್ಶಿಪ್ ಪ್ರೋಗ್ರಾಂನ ಎರಡನೇ ಒಂದು ಸಂಚಿಕೆ ಇದಾಗಿದೆ. ಈ ಒಂದು ವಿರ್ಚುವಲ್ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಪಂಕ್ ಟು ಡಿಸೈರಬಲ್ ಚಾರಿಟೇಬಲ್ ಟ್ರಸ್ಟ್ ನ ಎಲ್ಲ ಸಿಬ್ಬಂದಿಗಳು ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ಎಲ್ಲ ಶಿಕ್ಷಕರಿಗೂ ಮತ್ತು ಅತಿಥಿ ಉಪನ್ಯಾಸಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನ ಬಯಸ್ತಾ ನೇರವಾಗಿ ಇವತ್ತಿನ ಒಂದು ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರ ಕುರಿತು ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಸೌಜನ್ಯ ಶೆಟ್ಟಿ ಅವರು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಮಾಜ ಕಾರ್ಯ ಮಹಾವಿದ್ಯಾಲಯವಾದ ರೋಶ್ನಿ ನಿಲಯದಿಂದ MSW ಪದವಿಯನ್ನ ಮೆಡಿಕಲ್ ಅಂಡ್ ಸೆಕ್ರೆಟರಿ ಸೋಷಿಯಲ್ ವರ್ಕ್ ಸ್ಪೆಷಲೈಸೇಷನ್ ಅಲ್ಲಿ ಪಡೆದಿದ್ದಾರೆ. ಕಳೆದ 12 ವರ್ಷಗಳಿಂದ ಡಾಕ್ಟರ್ AV ಬಳಿಗ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಜೊತೆಗೆ ಕಳೆದ 5 ವರ್ಷದಿಂದ ಡಾಕ್ಟರ್ AV ಬಳಿಗ ಸಂಸ್ಥೆಯ ಆಶ್ರಯ ಹೋಮ್ ಫಾರ್ ದ ಸೀನಿಯರ್ ಸಿಟಿಜನ್ಸ್ ನ ಇನ್ಚಾರ್ಜ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಅವರು ಹಲವಾರು ಪದನಾಮಗಳಲ್ಲಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರಾಗಿ, ಆಪ್ತ ಸಮಾಲೋಚಕರಾಗಿ, ಆನರರಿ ಉಪನ್ಯಾಸಕರಾಗಿ, ಆಡಳಿತಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಮುಖ್ಯವಾಗಿ ಇವರು ಡಾಕ್ಟರ್ AV ಬಳಿಗ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿಯ ವುಮನ್ ಆಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಹಾಗೂ ಡಿಸ್ಟ್ರಿಕ್ಟ್ ಅಥಾರಿಟಿ ಇವರನ್ನ ಕಮ್ಯುನಿಟಿ ಅವೇರ್ನೆಸ್ ಪ್ರೋಗ್ರಾಮ್ ಫಾರ್ ಕೊರಗ ಕಮ್ಯುನಿಟಿ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಅವರನ್ನ ಗುರುತಿಸಿರ್ತಾರೆ. ಕೊರಗ ಟ್ರೈಬಲ್ ಕಮ್ಯುನಿಟಿ ಕರ್ನಾಟಕದಲ್ಲೇ ಬಹಳ ವಿಶಿಷ್ಟವಾದ ಒಂದು ಟ್ರೈಬಲ್ ಕಮ್ಯುನಿಟಿ. ಅವ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಸ್ತರದಲ್ಲಿ ಸನ್ನಿವೇಶಗಳಲ್ಲಿ ಕೆಲಸ ಮಾಡಿ ಅವರು ಸಂಶೋಧನಾಧಾರಿತ ಪತ್ರಿಕೆಗಳನ್ನ ಕಾರ್ಯಾಗಾರಗಳಲ್ಲಿ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವುಗಳನ್ನ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಮತ್ತು ಅವರು ರಿಸರ್ಚ್ ಬೇಸ್ಡ್ ಆರ್ಟಿಕಲ್ಸ್ ಅನ್ನ ಕೂಡ ಚೈಲ್ಡ್ ಮೆಂಟಲ್ ಹೆಲ್ತ್ ಅನ್ನೋ ವಿಷಯದ ಮೇಲೆ ಕನ್ನಡ ಡೈಲಿ ಮತ್ತು ವೀಕ್ಲಿ ಮ್ಯಾಗಝಿನ್ಸ್ ಗಳಲ್ಲಿ ಕೂಡ ತರಂಗದಲ್ಲಿ ಉದಯವಾಣಿದಲ್ಲಿ ಕೂಡ ಪ್ರಕಟಿಸಿದ್ದಾರೆ. ಮೇಡಮ್ ಅವರ ಒಂದು ಏರಿಯಾಸ್ ಆಫ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಚೈಲ್ಡ್ ಮೆಂಟಲ್ ಹೆಲ್ತ್, ವುಮನ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್, ಅಡೋಲೆಸೆನ್ಸ್ ಬಿಹೇವಿಯರಲ್ ಪ್ರಾಬ್ಲಮ್ಸ್, ಸೋಷಿಯಲ್ ಮೀಡಿಯಾ ಇಟ್ಸ್ ಎಫೆಕ್ಟ್ ಆನ್ ಚಿಲ್ಡ್ರನ್, anti-sexual harassment at workplace, its signs and symptoms and its method of handling, parenting and examination anxiety. ಮೇಡಮ್ ಅವರು ಸಾಕಷ್ಟು ಅನುಭವವನ್ನ ಅವ್ರದ್ದು ಏರಿಯಾ ಆಫ್ ಸ್ಪೆಷಲೈಸೇಷನ್ ಏನಿದೆ ಮೆಡಿಕಲ್ ಅಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಇದರಲ್ಲಿ ಕ್ಷೇತ್ರದಲ್ಲಿ ಕೌನ್ಸಿಲರ್ ಆಗಿ, ಆಡಳಿತಾಧಿಕಾರಿಯಾಗಿ ಮತ್ತು ವಿವಿಧ ಸ್ತರಗಳಲ್ಲಿ ಅನುಭವವನ್ನ ಹೊಂದಿದವರಾಗಿದ್ದಾರೆ. ಅವರು ಇವತ್ತಿನ ಒಂದು ವಿಷಯ ಏನಿದೆ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅನ್ನೋ ವಿಷಯದ ಕುರಿತು ಇವತ್ತಿನ ಒಂದು ಎಲ್ಲ ಪಾರ್ಟಿಸಿಪೆಂಟ್ಸ್ ಅನ್ನ ಕುರಿತು ವಿಶೇಷವಾಗಿ ಸಮಾಜ ಕಾರ್ಯ, ಸ್ನಾತಕೋತ್ತರ ಸಮಾಜ ಕಾರ್ಯ ವಿದ್ಯಾರ್ಥಿನಿಯರು ಮತ್ತು ಕೆಲವು ಸಂಶೋಧನಾ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಪ್ರೋಗ್ರಾಮ್ ಅಲ್ಲಿ ವಿರ್ಚುವಲ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನ ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ನಾನು ಅವರನ್ನ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಸೋನಾ ಸರ್, ಪಲ್ಲವಿ ಮೇಡಮ್ ಹಾಗೂ ಈ ಅವಕಾಶವನ್ನ ಒದಗಿಸಿಕೊಟ್ಟಂತ ಎಲ್ರಿಗೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಫಸ್ಟ್ ಟೈಮ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ನಾನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ಸೊ ಈ ಅವಕಾಶವನ್ನ ಒದಗಿಸಿದ ನಿಮ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸರ್, ಏನು ಈ ಆಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಬಗ್ಗೆ ನಾನು ಇವತ್ತು ಮಾತನಾಡಕ್ಕಿದ್ದೇನೆ. ಸೊ ಇದು ಎಲ್ಲಾ ಮಹಿಳೆಯರಿಗೂ ಕೂಡ
ವರ್ಕ್ ಪ್ಲೇಸ್, ಈಗ ಎಲ್ಲರೂ PG ಸ್ಟೂಡೆಂಟ್ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಅವ್ರು ವರ್ಕಿಗೆ ಹೋಗ್ತಾರೆ. ಮತ್ತು ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅವರಿಗೆ ಈ ವಿಷಯದಲ್ಲಿ ಮಾಹಿತಿ ಅನ್ನುವಂತಹದ್ದು ತುಂಬಾ ಅತಿ ಅಗತ್ಯ ಆಗಿರುತ್ತೆ. ಅವರಿಗೆ ಮಾಹಿತಿ ಇದ್ದಾಗ ಮಾತ್ರ ಅವರು ಇದರ ವಿರುದ್ಧ ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಹುಡುಗಿಗೂ ಯಾವ ಮಹಿಳೆಗೂ ಇಂತಹ ಒಂದು ಪರಿಸ್ಥಿತಿ ಬರ್ಬೋದು. ಸೊ ಹೇಗೆ ಕಾನೂನು ಏನ್ ಹೇಳುತ್ತೆ, ನಮ್ಮ ರಕ್ಷಣೆ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನು ಇವತ್ತು ನಿಮ್ಮೆಲ್ಲರ ಹತ್ರ ಮಾತನಾಡ್ಲಿಕ್ಕಿದ್ದೇನೆ. ಸರ್ ಸ್ಲೈಡ್ಸ್ ಪ್ಲೀಸ್. ಬರ್ತಾ ಇದೆ ಮೇಡಮ್. ಕಾಣಿಸ್ತಾ ಇದೆ ಮೇಡಮ್? ಇಲ್ಲ ಸರ್, ಸ್ಲೈಡ್ ಬರ್ಲಿಲ್ಲ. ಸ್ಟಾಪ್ಡ್ ಅಂತ ಸೆಕ್ಸುವಲ್ ಹರಾಸ್ಮೆಂಟ್ ಆಕ್ಟ್ ರೌಂಡ್ ಸ್ಲೈಡ್ ಬೇರೆಯವ್ರಿಗೆ ಕಾಣ್ತಾ ಇದೆಯಾ ಸರ್? ಅಲ್ಲ ಮೇಡಮ್, ಹೇಳ್ಬೇಕು. ಸರ್ ಬಂದಿದೆ ಸರ್. ಕಾಣಿಸ್ತಾ ಇದೆಯಲ್ಲ? ಕಾಣ್ತಿದೆ ಸರ್. ಓಕೆ ಮೇಡಮ್, ನಿಮ್ ಕಡೆ ನೀವು ಸ್ಟಾರ್ಟ್ ಮಾಡಿ, ನಾನು ಚೇಂಜ್ ಮಾಡ್ತೇನೆ ಇಲ್ಲಿ. ಸರ್ ನನ್ನ ಹತ್ರ ಸ್ಲೈಡ್ ಇದೆ, ನನ್ ಕಾಣಿಸ್ತಾ ಇಲ್ಲ. ನಾನು ಬಟ್ ಸ್ಲೈಡ್ ಅನ್ನು ನೋಡ್ಕೊಂಡು ಮಾತಾಡ್ತೇನೆ. ಮಾತಾಡಿ ಮೇಡಮ್, ಮಾತಾಡಿ. ಓಕೆ. ಸಿ ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳಿ ಪ್ರಿವೆನ್ಷನ್, ಪ್ರೊಹಿಬಿಷನ್, ರೀಅಡ್ರೆಸಲ್ ಆಕ್ಟ್ 2013 ಅಂತ ಹೇಳಿ ಇಲ್ಲಿ ನಾವು ನೋಡುವಂತದ್ದು ಪ್ರೊಹಿಬಿಷನ್, ಪ್ರಿವೆನ್ಷನ್, ರೀಅಡ್ರೆಸಲ್. ಪ್ರಿವೆನ್ಷನ್ ಅಂತ ಹೇಳಿದ್ರೆ ನಿವಾರಣೆ, ಕಂಪ್ಲೀಟ್ ಆಗಿ ಇಂತಹ ಒಂದು ಏನು ಈ ಹರಾಸ್ಮೆಂಟ್ ಅನ್ನುವಂತದ್ದು ನಿವಾರಣೆ ಆಗ್ಬೇಕು. ಅದೇ ರೀತಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಇದನ್ನ ತಡೆಗಟ್ಟಬೇಕು. ನಾವು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ಈ ಆಕ್ಟ್ ಹೇಳುತ್ತೆ. ರೀಅಡ್ರೆಸಲ್ ಅಂತ ಹೇಳಿದ್ರೆ ಇಂತಹ ಒಂದು ಘಟನೆಗಳು ನಡೆದಾಗ ಇದಕ್ಕೇನು ಪರಿಹಾರ ಅಂತ ಹೇಳಿ ಈ ಆಕ್ಟ್ ಅಲ್ಲಿ ನಾವು ವಿವರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಬ್ರು ಏನು ಫೇಮಸ್ ಟಿವಿ ಆಂಕರ್ ಹೇಳ್ತಾರೆ, any society that fails to harness the energy and creativity of its women is at a huge disadvantage in the modern society ಅಂತ. ಯಾವುದೇ ಸೊಸೈಟಿಯಲ್ಲಿ ಮಹಿಳೆಯಲ್ಲಿರುವ ಆಘಾತ ಶಕ್ತಿ ಮತ್ತು ಅವಳಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿ ಏನು ರಚನಾತ್ಮಕತೆ ಅಂತ ನಾವು ಹೇಳ್ತೇವೆ, ಅದನ್ನ ಆ ಸಮಾಜ ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಥವಾ ಉಪಯೋಗಿಸಿಕೊಳ್ಳೋದ್ರಲ್ಲಿ ಫೇಲ್ ಆದ್ರೆ ಅದು ಮಹಿಳೆಗೆ ಆಗುವಂತಹ ಒಂದು ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ಹೆಚ್ಚು ಆ ಸಮಾಜ ಒಂದು ಒಳ್ಳೆಯ ಸಂಪನ್ಮೂಲವನ್ನ ಕಳ್ಕೊಳ್ಳುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ ಈ ಮಾತಿನ ಮೂಲಕ. ಈ ಸೆಕ್ಸುವಲ್ ಹರಾಸ್ಮೆಂಟ್ ಆಕ್ಟ್ ಯಾಕೆ ಬಂತು? 2013 ತುಂಬಾ ಇತ್ತೀಚೆಗಾಯ್ತು. ಮೊದ್ಲು ಮಹಿಳೆಯರು ಕೆಲಸ ಮಾಡ್ತಾ ಇರ್ಲಿಲ್ವಾ? ಆಗ ಈ ಆಕ್ಟ್ ಯಾಕೆ ವರ್ಕ್ ಆಗ್ಲಿಲ್ಲ? ಈ ವಿಶಾಖ ಗೈಡ್ಲೈನ್ಸ್, ಸೊ MSW ಮಾಡುವ ಮಕ್ಕಳಿಗೆ ಈ ವಿಶಾಖ ಗೈಡ್ಲೈನ್ಸ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಸೊ ದಯವಿಟ್ಟು ನೀವು ಏನು ವಿಶಾಖ ಗೈಡ್ಲೈನ್ಸ್ ಬಗ್ಗೆ ಸ್ವಲ್ಪ ಮುಂದೆ ಓದ್ಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಗೂಗಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆರ್ಟಿಕಲ್ಸ್ ಇವೆ. ಇದೆಲ್ಲ ನಮ್ಗೆ ಒಂದು ಜನರಲ್ ನಾಲೆಜ್, ಮಹಿಳೆಯರಿಗೆ ಈ ವಿಷಯದಲ್ಲಿ ಮಾಹಿತಿ ಅನ್ನೋದು ತುಂಬಾ ಅಗತ್ಯ ಆಗಿರುತ್ತೆ. ಇಲ್ಲಿ ಈ ವಿಶಾಖ ಗೈಡ್ಲೈನ್ಸ್ ಬಂದಿರೋ ಬಗ್ಗೆ ನಾನೊಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೇನೆ. ಬಾವ್ರಿ ದೇವಿ ಅಂತ ಹೇಳಿ ಒಬ್ಳು, ಯಾಕೆ ವಿಶಾಖ ಗೈಡ್ಲೈನ್ಸ್ 2013 ಅಲ್ಲಿ ಆಕ್ಟ್ ಪಾಸ್ ಆಗ್ಲಿಕ್ಕೆ ಏನು ಒಂದು ಮಹತ್ತರ ಕಾರಣ ಅನ್ನೋದನ್ನ ಹೇಳ್ತೇನೆ ಇಲ್ಲಿ ನಾನು. ಬಾವ್ರಿ ದೇವಿ ಅಂತ ಹೇಳಿ ಒಬ್ಳು ಮಹಿಳೆ, ಇವಳು ನಮ್ಮ ಈ ಆಶಾ ಕಾರ್ಯಕರ್ತಿ ಅಂಗನವಾಡಿ ವರ್ಕರ್ ಆಗಿ ಒಬ್ಳು ಮಹಿಳೆ. ಇವಳು ಏನ್ ಮಾಡ್ತಾ, ಇವಳಿಗೆ ಗವರ್ಮೆಂಟ್ ಇಂದ ಸ್ವಲ್ಪ ಸ್ಟೈಫಂಡ್ ಆಗಿ ಒಂದು 6,000 8,000 ದುಡ್ಡು ಸಿಗ್ತಾ ಇತ್ತು. ಇವಳ ಏನು ಕೆಲಸ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಮಹಿಳೆಯರ ಆರೋಗ್ಯದ ಬಗ್ಗೆ, ಮಹಿಳೆಯರಲ್ಲಾಗೋ ಮುಟ್ಟಿನ ಸಮಸ್ಯೆಗಳ ಬಗ್ಗೆ, ಮಕ್ಕಳ ಪೋಷಣೆಯ ಬಗ್ಗೆ ಮತ್ತು ಇತರ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಮಾಹಿತಿ ಕೊಡುವಂತಹ ಕೆಲಸ ಈ ಬಾವ್ರಿ ದೇವಿ ಮಾಡ್ತಾ ಇದ್ಲು.
ಇವಳಿಗೆ ಮನೆಗ್ ಹೋಗ್ತಾ ಇವಳ ಊರಲ್ಲಿ ಒಂದು ದೊಡ್ಡ ಜಮೀನ್ದಾರ್ ಫ್ಯಾಮಿಲಿ ಇತ್ತು. ಸೊ ಅಲ್ಲಿ ಈ ನಮ್ದು ಅಕ್ಷಯ ತೃತೀಯ ಅಂತ ಹೇಳುವಾಗೆ ಅಕ್ಕತೀಜ ಅಂತ ಹೇಳಿ ಅಂದ್ರೆ ಸೊ ಅಕ್ಷಯ ತೃತೀಯದ ಹಾಗೆ ಬರುವಂತಹ ಒಂದು ತುಂಬಾ ಪ್ರಾಸ್ಪರ್ ಡೇ ಅಂತ ಹೇಳಿ, ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ, ನಾವು ಆ ದಿನ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಅಂತ ಹೇಳಿ ಅಲ್ಲಿಯ ಸಮಾಜ, ಇದು ರಾಜಸ್ಥಾನದಲ್ಲಿ 1992ರಲ್ಲಿ. ಸೊ ಅಲ್ಲಿ ಅವ್ರ ಜನ ಏನ್ ಎಣಿಸಿದ್ರು ಅಂದ್ರೆ ಈ ಅಕ್ಷಯ ತೃತೀಯ ಅಕ್ಕತೀಚೆ ಅನ್ನುವಂತಹ ಡೇ ಅಲ್ಲಿ ಮಕ್ಕಳಿಗೆ ಮದುವೆ ಮಾಡಿದ್ರೆ ಆ ಮಕ್ಕಳ ಜೀವನ ಸಂಪದ್ಭರಿತವಾಗಿರುತ್ತೆ, ತುಂಬಾ ಖುಷಿಯಾಗಿರುತ್ತಾರೆ, ಅವ್ರ ಮನೆಯಲ್ಲಿ ಲಕ್ಷ್ಮಿಯೇ ನಿವಾಸ ಮಾಡ್ತಾಳೆ ಅಂತ ಹೇಳಿ ಆ ಜಮೀನ್ದಾರ ದೊಡ್ಡ ಒಂದು ತುಂಬಾ ಶ್ರೀಮಂತರ ಮನೆಯಲ್ಲಿ 1 ವರ್ಷದ ಮಗುವಿಗೆ ಮದುವೆ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿರ್ತಾರೆ. ದೊಡ್ಡ ಛತ್ರ ಹಾಕಿ ಭಾರಿ ದೊಡ್ಡ ಮದುವೆ ರೆಡಿ ಮಾಡಿರ್ತಾರೆ. ಈ ಬಾವ್ರಿ ದೇವಿ ಅಂತಹ ಒಬ್ಳು ಆಶಾ ಕಾರ್ಯಕರ್ತೆ ಹೋಗಿ ಆ ಮದುವೆಯನ್ನ ನಿಲ್ಲಿಸ್ತಾಳೆ. ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಎಲ್ಲರನ್ನ ಕರ್ಕೊಂಡು ಹೋಗಿ, ನೋಡಿ ಹೀಗೆ ಮಕ್ಕಳ ಚೈಲ್ಡ್ ಮ್ಯಾರೇಜ್ ಅನ್ನುವಂತಹದ್ದು ಇಲ್ಲ, ನಿಷೇಧಿಸಲಾಗಿದೆ, ಈ ಮನೆಯಲ್ಲಿ ಈಗ ಮದುವೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲಾ ಗವರ್ಮೆಂಟ್ ಆಫೀಸರ್ಸ್ ಅನ್ನ ಒಟ್ಟು ಮಾಡ್ಕೊಂಡು ಹೋಗಿ ಮದುವೆ ನಿಲ್ಲಿಸ್ತಾಳೆ. ಮದುವೆ ನಿಲ್ಲಿಸಿದಾಗ ಅವರು ಆದ್ರೂ ಏನ್ ಮಾಡ್ತಾರೆ, ಆ ದಿನ ಮಿಡ್ ನೈಟ್ ಅಲ್ಲಿ ಆ ಮಗುವಿಗೆ ಮದುವೆ ಮಾಡ್ತಾರೆ. ಆದ್ರೆ ಅದು ಬೇರೆ ಪ್ರಶ್ನೆ. ಈ ಜಮೀನ್ದಾರ ಫ್ಯಾಮಿಲಿಯ 5 ಜನ ಗಂಡಸರು ಸೇರ್ಕೊಂಡು ಅವಳು ಮತ್ತೆ ಅವಳ ಗಂಡ ಕೆಲಸ ಮಾಡುವ ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋಗಿ ಅವಳ ಗಂಡನಿಗೆ ಸರಿಯಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇವಳು ಆ ಮನೆಯಲ್ಲಿದ್ದವಳು ಓಡಿ ಬಂದು ಗಂಡನನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಆ 5 ಜನ ಗಂಡಸರು ಸೇರ್ಕೊಂಡು, ಆ ಮಗುವಿನ ತಂದೆ ಸೇರ್ಕೊಂಡು ಈ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗ್ತಾರೆ. ಈ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ನಂತರ ಇವಳು ಪೊಲೀಸ್ ಹತ್ರ ಹೋಗ್ತಾಳೆ, ಡಾಕ್ಟರ್ ಹತ್ರ ಹೋಗ್ತಾಳೆ. ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ಹೇಳ್ತಾರೆ, ನೋಡಮ್ಮ ಇಲ್ಲಿ ಯಾರು ಮಹಿಳಾ ವೈದ್ಯ ಇಲ್ಲ, ನಿನ್ನನ್ನ ಟೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಇವಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಕೇಸ್ ತಗೊಳಲ್ಲ. ಸೊ ಹೀಗಾಗಿ ನಮ್ಮ ಭಾರತದ ಕಾನೂನು ಏನ್ ಹೇಳುತ್ತೆ ಅಂತ ಹೇಳಿದ್ರೆ 24 ಗಂಟೆಯ ಒಳಗಡೆ ರೇಪ್ ಆದ್ರೆ ಮೆಡಿಕಲ್ ಟೆಸ್ಟ್ ಆಗ್ಬೇಕು ಅಂತ ಹೇಳುತ್ತೆ. ಆದ್ರೆ ಇವಳು ಇವಳು ಎಲ್ಲ ಮತ್ತೆ ಡಾಕ್ಟರ್ನ ಅಪ್ರೋಚ್ ಮಾಡುವಾಗ 24 ಗಂಟೆ ಕಳೆದು ಹೋಗಿರುತ್ತೆ. ಸೊ ಇವಳ ಸರಿಯಾದ ತಪಾಸಣೆ ಆಗಲ್ಲ. ನಂತರ ಇವಳು ಕೋರ್ಟಿಗೆ ಹೋಗ್ತಾಳೆ. ಮೆಜಿಸ್ಟ್ರೇಟ್ ಅಲ್ಲಿ ಹೋಗಿ ಇವಳು ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಸೊ ಕೋರ್ಟ್ ಅಲ್ಲಿ ತುಂಬಾ ಹೋರಾಡಕ್ಕೆ ಪ್ರಯತ್ನ ಪಡ್ತಾಳೆ. ಅವ್ರು ಹೇಳ್ತಾರೆ, ನೀನ್ ಟೆಸ್ಟ್ ಮಾಡ್ಸಿರೋದು 52 ಗಂಟೆ ನಂತರ, ನೀನ್ ಹೇಳೋದ್ರಲ್ಲಿ ಏನು ಹುರುಳಿದೆ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿ. ಮತ್ತೆ ಸೊ ಇಲ್ಲಿ ಏನ್ ಅವಳಿಗೆ ಇದು ಬರುತ್ತೆ ಅಂತ ಹೇಳಿದ್ರೆ, ಅವಳು ಹೈಕೋರ್ಟ್ ಅಲ್ಲಿ ಕೂಡ ಇದು ಅವಳಿಗೆ ತುಂಬಾ ಸಮಸ್ಯೆ ಆಗುತ್ತೆ, ಅವಳಿಗೆ ಎಲ್ಲೂ ಕೂಡ ನ್ಯಾಯ ಸಿಗಲ್ಲ. ಸೊ ಇವಳಿಗೆ ಬರುವಂತಹ ಜಡ್ಜ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿನ್ನ ಮೇಲೆ ರೇಪ್ ಆಗಿಲ್ಲ, ನೀನು ಸುಳ್ಳು ಅಪವಾದ ಮಾಡ್ತಾ ಇದ್ದೀಯಾ, ನೀನು ಯಾವಾಗ್ಲೂ ಅದಕ್ಕೆ ಅವ್ರು ಕೊಡುವ ದೊಡ್ಡ ಕಾರಣ ಅಂತ ಹೇಳಿದ್ರೆ, ನೀನು ಕೆಳವರ್ಗದ ಮಹಿಳೆಯರನ್ನ ಮೇಲ್ವರ್ಗದವರು ಮುಟ್ಟೋದಿಲ್ಲ, ಹಾಗಾಗಿ ನಿನ್ ಮೇಲೆ ರೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳನ್ನ ಈ ಕೇಸನ್ನ ವಜಾ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸೊ ಅವಳೆಲ್ಲಾ ಮುಗೀತು, ನನ್ ಜೀವನ ಮುಗೀತು, ನನ್ನ ಕರ್ತವ್ಯಕ್ಕೋಸ್ಕರ ನಾನು ಇಷ್ಟೆಲ್ಲಾ ಮಾಡಿದೆ, ಆದ್ರೆ ನನ್ ಜೀವನನೇ ಹಾಳಾಗಿ ಹೋಯ್ತು ಅನ್ನುವಂತಹ ಒಂದು ಸಂದರ್ಭದಲ್ಲಿ ವಿಶಾಖ ಅನ್ನುವಂತಹ ಒಂದು ಸಂಘ, ಒಂದು NGO ಮುಂದೆ ಬಂದು ಇವಳ ಪರ ನಿಲ್ಲುತ್ತೆ. ಅವರು ಇದ್ದ ಒಂದು ಸಾಕ್ಷ್ಯಾಧಾರಗಳನ್ನೆಲ್ಲವನ್ನ ಕ್ರೋಢೀಕರಿಸಿ ಈ ಕೇಸನ್ನ ಕೋರ್ಟ್ ಅಲ್ಲಿ ಹಾಕಿ ಮುಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವಳ ಪರ ಜಯ ಆಗುತ್ತೆ. ಸೊ ಇದನ್ನೇ ವಿಶಾಖ ಗೈಡ್ಲೈನ್ಸ್. ಈ ಗೈಡ್ಲೈನ್ಸ್ ಏನ್ ಅಂತ ಹೇಳಿದ್ರೆ, ಮಹಿಳೆಗೆ ವರ್ಕ್ ಪ್ಲೇಸ್ ಅಲ್ಲಿ ನೋಡಿ, ಇದು 1992ರಲ್ಲಿ ಆದಂತಹ ಒಂದು ಘಟನೆ. ಆದ್ರೆ ನಮ್ಮ ಪಾರ್ಲಿಮೆಂಟ್ ವರೆಗೂ ಇದು ಬಂದು ಇಲ್ಲಿ ಇದು ಅಪ್ರೂವ್ ಆಗಿ ಎಲ್ಲ ಆಗಿ ಲಾಸ್ಟ್ಗೆ ಕಾನೂನು ಆಗಿ ಹೊರಗೆ ಬರುವಾಗ 2013 ಆಗಿರುತ್ತೆ. ಸೊ ಇಲ್ಲಿ ಅದಕ್ಕೋಸ್ಕರ ಇದನ್ನ ವಿಶಾಖ ಗೈಡ್ಲೈನ್ಸ್ ಅಂತ ಕರೀತಾರೆ. ವಿಶಾಖ ಅನ್ನುವಂತಹ ಒಂದು ಸಂಘ ಮಾಡಿರುವ ಹೋರಾಟಕ್ಕೋಸ್ಕರ ಬಾವ್ರಿ ದೇವಿಗೆ ನ್ಯಾಯ ಒದಗಿಸಿ ಕೊಡ್ಲಿಕ್ಕೆ ನಂತರ ಇದು ವಿಶಾಖ ಗೈಡ್ಲೈನ್ಸ್ ಅಂತ ಹೇಳಿಯೇ ಒಂದು ಆಂಟಿ ಸೆಕ್ಸುವಲ್ ಹರಾಸ್ಮೆಂಟ್ ಆಕ್ಟ್ ಅಲ್ಲಿ ಇದರಲ್ಲಿ ವಿವರವಾಗಿ ಮಹಿಳೆಯ ರಕ್ಷಣೆ ಹೇಗೆ ಅನ್ನೋದ್ರನ್ನ ಈ ಗೈಡ್ಲೈನ್ಸ್ ಅಲ್ಲಿ ಕೊಡ್ಲಾಗಿದೆ.
ಇಲ್ಲಿ ನೋಡ್ಬೋದು ನೀವು ಎಫೆಕ್ಟ್ಸ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳಿ. ಸಿ ಏನು ಹೆರಾಸ್ಮೆಂಟ್ ಅಂತ ಹೇಳಿದ್ರೆ ಏನು, ಮಹಿಳೆಯ ಮೇಲೆ ಶೋಷಣೆ ಅಂತ ಹೇಳಿದ್ರೆ ಏನೆಲ್ಲ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದ್ರೆ ಇಮೋಷನಲ್ ಅಂಡ್ ಫಿಸಿಕಲ್ ಇಶ್ಯೂಸ್, ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ. ಸೊ ಅದಕ್ಕಿಂತ ಮುಂಚೆ ಸಾರಿ, ಹೂ ಕ್ವಾಲಿಫೈಸ್ ಫಾರ್ ಪ್ರೊಟೆಕ್ಷನ್ ಅಂಡರ್ ದಿಸ್ ಆಕ್ಟ್ ಅದನ್ನೊಂದು ನೋಡಿ. ಹೂ ಕ್ವಾಲಿಫೈಸ್, ಯಾವ ಮಹಿಳೆ ಈ ಆಕ್ಟ್ ಅಂಡರ್ ಅಲ್ಲಿ ಬರ್ತಾಳೆ? ಈ ಕಾನೂನಲ್ಲಿ ಒಳಗಾಗುವಂತಹ ಮಹಿಳೆ ಯಾರು ಕೂಡ ಆಗಿರ್ಬೋದು, ಮಹಿಳೆ. ಸೊ ಇದ್ರಲ್ಲಿ ಬರುವಂತಹ ಮಹಿಳೆ ಏನು, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಮಹಿಳೆ ಆಗಿರ್ಬೋದು, ಅವಳು ಆ ಸಂಸ್ಥೆಗೆ ಬರುವಂತಹ ಗ್ರಾಹಕಿ ಆಗಿರ್ಬೋದು, ಏನು ಡೈಲಿ ವೇಜ್ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಏನೋ ಹೊರಗಡೆ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬರುವಂತಹ ಒಬ್ಳು ಡೈಲಿ ವೇಜರ್ ಆಗಿರ್ಬೋದು, ಅಥವಾ ಆ ಸಂಸ್ಥೆಗೆ ಕಲೀಲಿಕ್ಕೆ ಅಂತ, ಈಗ ನಮ್ದೊಂದು ಆಸ್ಪತ್ರೆ ಅಂತ ತಗೊಂಡ್ರೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್, MSW ಸ್ಟೂಡೆಂಟ್ಸ್ ಬರ್ತಾರೆ, ಅವರು ಇವರು ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅಂತಹ ಒಂದು ಸ್ಟೂಡೆಂಟ್ ಆಗಿರ್ಬೋದು, ರಿಸರ್ಚ್ ಸ್ಕಾಲರ್ ಆಗಿರ್ಬೋದು, ಅಥವಾ ರೋಗಿ ಆಗಿರ್ಬೋದು, ಯಾರೇ ಮಹಿಳೆ ಆದ್ರೂ ಕೂಡ ಅವಳ ಮೇಲೆ ಶೋಷಣೆ ನಡೆದ್ರೆ ಈ ಕಾನೂನು ಅವಳ ಪರ ನಿಲ್ಲುತ್ತೆ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಸೆಕ್ಸುವಲ್ ಹರಾಸ್ಮೆಂಟ್ ಒಂದ್ ನಿಮಿಷ ಸರ್. ಏನಾಗುತ್ತೆ ಸೆಕ್ಸುವಲ್ ಹರಾಸ್ಮೆಂಟ್ ಆದಾಗ ಮಹಿಳೆಯ ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಸೆಕ್ಸುವಲ್ ಹರಾಸ್ಮೆಂಟ್ ಆದಾಗ ಇಮೋಷನಲ್ ಅಂಡ್ ಫಿಸಿಕಲ್ ಇಶ್ಯೂಸ್. ಸೊ ಅವಳಿಗೆ ಏನು ತುಂಬಾ ಒತ್ತಡ ಉಂಟಾಗುತ್ತೆ, ಖಿನ್ನತೆ ಆಗ್ಬೋದು, ತುಂಬಾ ದುಃಖ ಪಡ್ಬೋದು, ಅವಳು ತುಂಬಾ ಕಿರಿಕಿರಿ ಆಗ್ಬೋದು. ನಾವು ಬೇರೆ ವಿಷಯಗಳನ್ನ ಹೇಳ್ಕೊಂಡ ಹಾಗೆ ಲೈಂಗಿಕ ದೌರ್ಜನ್ಯಗಳು ನಡೆದಾಗ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಏನಾಗುತ್ತೆ, ಅದು ಮನಸ್ಸಿನಲ್ಲೇ ಒಂಥರ ನೋವನ್ನ ಅವರು ಅನುಭವಿಸ್ತಾ ಇರ್ತಾರೆ, ಶೇರ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವರಿಗೆ ಒಂಥರ ಹೆದರಿಕೆ, ಆತಂಕ ಆಗುತ್ತೆ. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನ್ ಮೇಲೆ ಈಗ ನಡೀತಾ ಇದೆ, ನಾನು ಅದನ್ನ ಹೇಗ್ ಹೇಳ್ಕೊಳ್ಳೋದು, ಹೇಳ್ಕೊಂಡ್ರೆ ನನ್ ಬಗ್ಗೆ ಏನಾದ್ರೂ ತಪ್ಪಾಗಿ ತಿಳ್ಕೊಳ್ತಾರ ಅನ್ನುವಂತಹ ಒಂದು ಆತಂಕ ಆ ಮಹಿಳೆಯಲ್ಲಿ ಬರುತ್ತೆ. ಸೊ ಅವಳ ಸೆಲ್ಫ್ ಎಸ್ಟೀಮ್ ಅನ್ನ ಕಡಿಮೆ ಮಾಡುತ್ತೆ, ತುಂಬಾ ಕೀಳರಿಮೆ, ನಾನ್ ಸರಿ ಇಲ್ಲ. ಸೊ ಹೆಚ್ಚಿನ ಹೆಣ್ಮಕ್ಳಲ್ಲಿ ಇದೊಂದು ಸಮಸ್ಯೆ ಇರುತ್ತೆ, ಏನಂದ್ರೆ ಇಂತಹ ಘಟನೆಗಳು ನಡೆದಾಗ ನನ್ನ ಶೀಲ ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ತುಂಬಾ ಏನು ಕೆಟ್ಟು ಹೋದವಳು, ಇಂತಹ ಆಲೋಚನೆಗಳು ಆ ಮಹಿಳೆಗೆ ಸ್ಟಾರ್ಟ್ ಆಗುತ್ತೆ. ರೆಫರೆನ್ಷಿಯಲ್ ಐಡಿಯಾಸ್ ಅಂತ ಹೇಳಿದ್ರೆ, ಯಾರೋ ಮಾತಾಡ್ತಾ ಇರುವಾಗ ಮೋಸ್ಟ್ಲಿ ಆ ವ್ಯಕ್ತಿ ನನ್ಗೆ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇರೋದು ಅವ್ರಿಗೆಲ್ಲ ಗೊತ್ತಾಗಿದೆ ಏನೋ, ಅವ್ರು ನಂದೇ ವಿಷಯ ಮಾತಾಡ್ತಾ ಇದ್ದಾರೇನೋ, ನನ್ ಬಗ್ಗೆನೇ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಎಲ್ರು ನನ್ನನ್ನೇ ಗಮನಿಸ್ತಾರೆ ಅನ್ನುವಂತಹ ಒಂದು ಆಲೋಚನೆಗಳು ಬರೋದು ನಮ್ಗೆ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ. ಅದೇ ರೀತಿ ಡಿಸ್ಎಂಗೇಜ್ಡ್ ವಿತ್ ಕೋವರ್ಕರ್ಸ್. ಒಂದು ಇಂತಹ ಇನ್ಸಿಡೆಂಟ್ ಆದ ಕೂಡ್ಲೆ ಅವ್ರು ಯಾರು ಕೋವರ್ಕರ್ಸ್ ಇರ್ತಾರೆ, ಅವ್ರೊಟ್ಟಿಗೆ ಕೆಲಸ ಮಾಡೋರನ್ನು ಇವ್ರು ನಂಬಲ್ಲ, ಎಲ್ರನ್ನೂ ಒಂಥರ ಸಂಶಯದಲ್ಲಿ ನೋಡ್ಲಿಕ್ಕೆ. ಡಿಸ್ಟ್ರಾಕ್ಟೆಡ್, ಅನ್ಫೋಕಸ್ಡ್ ವಿತ್ ವರ್ಕ್. ದಿನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆ ಈಗ ಅವಳಿಗೆ ಕೆಲಸದಲ್ಲಿ ಆಸಕ್ತಿನೇ ಇಲ್ಲ, ಬೇರೆ ಆಪ್ಷನ್ ಇಲ್ಲ, ಕೆಲಸ ಮಾಡ್ಬೇಕಂತ ಆಫೀಸಿಗೆ ಬರ್ತಾ ಇದ್ದಾಳೆ. ಆದ್ರೆ ಈ ಘಟನೆ ನಡೆದಾಗಿಂದ ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಯಾವುದೇ ಮೊದಲಿನ ರೀತಿಯ ಆಸಕ್ತಿ ಇಲ್ಲದೆ ಇರೋದನ್ನ ಗಮನಿಸಬಹುದು. ಇದರಿಂದ ಏನಾಗುತ್ತೆ, ವರ್ಕ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಮತ್ತು ಕೆಲಸದಲ್ಲಿ ಆಬ್ಸೆಂಟಿಸಮ್ ಜಾಸ್ತಿ ಆಗ್ಬೋದು, ಮತ್ತು ಒಂದು ಸಂಸ್ಥೆಯಲ್ಲಿ ಸ್ಟಾಫ್ ಟರ್ನ್ ಓವರ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ ಇಂತಹ 1-2 ಘಟನೆ ನಡೆದಾಗ ಮಹಿಳೆಯರಲ್ಲಿ ಏನು ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಏನು ಇಲ್ಲಿ ನಾವು ನೆಕ್ಸ್ಟ್ ನೋಡುವಂತಹದ್ದು ಆರ್ಟಿಕಲ್ಸ್. ನಮ್ಮ ಸ್ವಲ್ಪ ಜಂಪ್ ಆಗ್ತಾ ಇದೆ ಸ್ಲೈಡ್ಸ್. Sexual harassment
ನಾವು ಯಾವುದನ್ನೆಲ್ಲ ಕರಿತೇವೆ ಅಂತ ಹೇಳಿ, ಒಂದು ಫಿಸಿಕಲ್ ಕಾಂಟ್ಯಾಕ್ಟ್, ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡುವಂತಹದ್ದು, ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡುವಂತಹದ್ದನ್ನ ಕಾಣ್ಬಹುದು. ಡಿಮಾಂಡ್ ಸೆಕ್ಸುವಲ್ ಫೇವರ್ಸ್, ಸೊ ಏನು, ನನ್ಗೆ ನೀನು ಕೆಲ್ಸದಲ್ಲಿ ನಿನ್ಗೆ ನಾನು ಸಹಾಯ ಮಾಡ್ತೇನೆ, ನೀನ್ ತುಂಬಾ ಚೆನ್ನಾಗಿದ್ಯಾ, ನಾನ್ ನಿನ್ನ ತುಂಬಾ ಇಷ್ಟ ಪಡ್ತೇನೆ, ಸೊ ನೀನು ನನ್ಗೆ ಒಂದ್ ಸಪೋರ್ಟ್ ಮಾಡು, ನನ್ನ ಆಸೆಗಳನ್ನ ಈಡೇರಿಸು ಅಂತ ಹೇಳಿ ಆ ಮಹಿಳೆಯ ಮೇಲೆ ಡಿಮಾಂಡ್ ಅಥವಾ ಫೇವರ್ಸ್, ಸೊ ಆ ಸೆಕ್ಸುವಲ್ ಫೇವರ್ ಅಂತ ಹೇಳಿ ಮಹಿಳೆ ಹತ್ರ ಕೇಳುವಂತಹದ್ದು. ಸೆಕ್ಸುವಲಿ ಕಲರ್ಡ್ ರಿಮಾರ್ಕ್ಸ್ ಅಂತ ಹೇಳಿದ್ರೆ ಅವಳಿಗೆ ಅವಳ ದೇಹಕ್ಕೆ ಸಂಬಂಧಿಸಿದ ಹಾಗೆ ಆಗಿರ್ಬೋದು, ಅಥವಾ ಬೇಕಂತಲೇ ಅವಳಿಗೆ ಏನಾದ್ರೂ ಲೈಂಗಿಕವಾಗಿ ತಮಾಷೆಗಳ ಮೂಲಕ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅವಳ ದೇಹಕ್ಕೆ ಸಂಬಂಧಿಸಿದ ಹಾಗೆ ಜೋಕ್ಸ್ ಗಳನ್ನ ಹೇಳುವಂತಹದ್ದು ಕೂಡ ಈ ಲೈಂಗಿಕ ಒಂದು ಪೀಡನೆ ಆಗಿರುತ್ತೆ. ಅದೇ ರೀತಿ ಶೋವಿಂಗ್ ಪೋರ್ನೋಗ್ರಫಿ, ಇವತ್ತು ನಾವು ತುಂಬಾ ನೋಡ್ತಾ ಇದ್ದೇವೆ, ಹೆಚ್ಚಿನ ಕಡೆಯಲ್ಲಿ ಇಂತಹ ಘಟನೆಗಳಾಗುವಂತಹದ್ದು. ನಮ್ಮೆಲ್ಲರ ಕೈಯಲ್ಲಿ ಇವತ್ತು ಆಂಡ್ರಾಯ್ಡ್ ಮೊಬೈಲ್ಸ್ ಗಳಿವೆ, ಯಾವ ವಿಡಿಯೋಸ್ ಕೂಡ ನಮ್ಗೆ ಸುಲಭವಾಗಿ ಸಿಗುತ್ತೆ. ಸೊ ಹಾಗಾಗಿ ಯಾರಲ್ಲಿ ನಾವು ಇಂತಹ ಲೈಂಗಿಕ ಒಂದು ಆಸೆ ಈಡೇರಿಕೆಗೆ ಒತ್ತಡ ಹೇರ್ತೇವೆ, ಅವರಿಗೆ ಲೈಂಗಿಕವಾಗಿ ಸಂಬಂಧಿಸಿದ ಕಳಿಸುವಂತಹದ್ದು, ವಿಡಿಯೋಸ್ ಅನ್ನ ಫಾರ್ವರ್ಡ್ ಮಾಡುವಂತಹದ್ದು. ಈ ಮೂಲಕ ಆ ಪೋರ್ನೋಗ್ರಫಿ ಚಿತ್ರಗಳ ಮೂಲಕ, ಅಶ್ಲೀಲ ಚಿತ್ರಗಳ ಮಾಡ್ಲಿಕ್ಕೆ ಅವರನ್ನ ಪ್ರೋತ್ಸಾಹಿಸುವಂತಹದ್ದು. ಅದೇ ರೀತಿ ಅನ್ವೆಲ್ಕಮ್ ಫಿಸಿಕಲ್, ವರ್ಬಲ್ ಆರ್ ನಾನ್ ವರ್ಬಲ್ ಕಂಡಕ್ಟ್ ಆಫ್ ಅ ಸೆಕ್ಸುವಲ್ ನೇಚರ್, ಯಾವುದೇ ಆಗಿರ್ಬೋದು, ದೈಹಿಕವಾಗಿರ್ಬೋದು, ನಮ್ಮ ಶಬ್ದಗಳ ಮೂಲಕ ಆಗಿರ್ಬೋದು, ನಮ್ಮ ಸನ್ನೆಗಳ ಮೂಲಕ ಆಗಿರ್ಬೋದು, ಯಾವುದಾದ್ರೂ ಮೂಲಕ ನಾವು ಲೈಂಗಿಕವಾಗಿ ಒಬ್ಬ ವ್ಯಕ್ತಿಗೆ ಪೀಡನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದು ಲೈಂಗಿಕ ಒಂದು ದೌರ್ಜನ್ಯ ಅಂತ ಕಂಡು ಬರುತ್ತೆ. ನೋಡಿ, ಅದ್ರಲ್ಲಿ ನಾವು ನೋಡುವಂತದ್ದು ತಮಾಷೆಗಂತ ಹೇಳಿ ಆ ಮಹಿಳೆಯ ಮೇಲೆ ಲೈಂಗಿಕ ಜೋಕ್ಗಳನ್ನ ಹೇಳುವಂತಹದ್ದು, ಅವಳ ದೈಹಿಕ ಅಂಗಾಂಗಗಳ ಕುರಿತಾಗಿ ತಮಾಷೆ, ನಾನ್ ಜೋಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬೇಕಂತಲೇ ಲೈಂಗಿಕವಾಗಿ ಸಂಬಂಧಿಸಿದ ಜೋಕ್ಗಳನ್ನ ಹೇಳುವಂತಹದ್ದು, ಲೈಂಗಿಕವಾಗಿ ಕೆಲವೊಂದು ಸೈನ್ಸ್ ಗಳನ್ನ, ಕೆಲವೊಂದು ಕೆಟ್ಟ ಸಿಗ್ನಲ್ ಗಳ ಮೂಲಕ ಮಹಿಳೆಯನ್ನ ಕರೆಯುವಂತದ್ದು. ನಮ್ಗೆಲ್ರಿಗೂ ನಮ್ದೇ ಆದ ಹೆಸರಿದೆ, ನಾವೆಲ್ಲರೂ ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನದಲ್ಲಿ ಇರೋಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಯಸ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ, ಯಾರ ಮೇಲೆ ಇಂತಹ ಲೈಂಗಿಕ ಆಸೆಗಳು ಉಂಟಾಗುತ್ತೆ ಆ ವ್ಯಕ್ತಿಯನ್ನ ಒಂದು ವಸ್ತುವಾಗಿ ಪರಿಗಣಿಸ್ಲಿಕ್ಕೆ ಶುರು ಮಾಡ್ತೇವೆ. ಅವರನ್ನ ಸಿಗ್ನಲ್ ಗಳ ಮೂಲಕ ಕರೆಯುವಂತಹದ್ದು, ಕಣ್ಣಿನ ಮೂಲಕ, ನಮ್ಮ ಮಾತಿನ ಮೂಲಕ, ನಮ್ಮ ದೈಹಿಕ ಕೆಲವೊಂದು ಬಿಹೇವಿಯರ್ಸ್ ಗಳ ಮೂಲಕ ಆ ವ್ಯಕ್ತಿಯನ್ನ ಲೈಂಗಿಕವಾಗಿ ಪ್ರಚೋದಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡುವಂತಹದ್ದು. ಇದೆಲ್ಲವೂ ಕೂಡ ದೌರ್ಜನ್ಯದ ಅಂಡರ್ ಅಲ್ಲಿ ಬರುತ್ತೆ. ಕ್ವಿಡ್ ಪ್ರೋ ಕ್ಯೂ ಅಂತ ಹೇಳಿ, ಸೊ ನಾವಿಲ್ಲಿ ನೋಡುವಂತಹದ್ದು ಕ್ವಿಡ್ ಪ್ರೋ ಕ್ಯೂ ಅಂತ ಹೇಳಿದ್ರೆ, ಒಬ್ಳು ಮಹಿಳೆ ಕೆಲಸ ಮಾಡ್ತಾ ಇರ್ತಾಳೆ, ಅವಳ ಒಬ್ಬ ಸೀನಿಯರ್ ಆಗಿರ್ಬೋದು, ಅವಳ ಬಾಸ್ ಆಗಿರ್ಬೋದು. ಸೊ ಏನಂತ ಹೇಳಿದ್ರೆ, ನಾನು ನಿನ್ಗೆ ಪ್ರಮೋಷನ್ ಕೊಡಿಸ್ತೇನೆ, ನೀನು ನನ್ಗೆ ನನ್ನ ಲೈಂಗಿಕ ಆಸೆಗಳನ್ನ ಈಡೇರಿಸು, ನಾನು ನಿನ್ಗೆ ಕೆಲಸದಲ್ಲಿ ತುಂಬಾ ಸಂಬಳ ಕೊಡಿಸ್ತೇನೆ, ನಾನು ನಿನ್ಗೆ ತುಂಬಾ ರಜೆ ಕೊಡಿಸ್ತೇನೆ, ನಿನ್ ರಜೆಯನ್ನ ವೇವ್ ಆಫ್ ಮಾಡಿಸ್ತೇನೆ. ಸೊ ಹೀಗೆ ಏನಾದ್ರೂ ಒಂದು ಆಮಿಷಗಳನ್ನ ಕೊಟ್ಟು, ನೀನು ಕೆಲಸ ಮಾಡ್ಬೇಕಂತಿಲ್ಲ, ನಿನ್ ಕೆಲಸ ಎಲ್ಲ ನೀನು ಲೈಂಗಿಕ ಆಸೆಯನ್ನ ಈಡೇರಿಸು. ಸೊ ಈ ಮೂಲಕ ಕ್ವಿಡ್ ಪ್ರೋ ಕ್ಯೂ ಅಂತ ಹೇಳಿದ್ರೆ, ನೀನ್ ಅದು ಮಾಡಿದ್ರೆ ನಾನು ಇದ್ ಮಾಡ್ತೇನೆ, ನೀನ್ ನನ್ಗೆ ಆ ಫೇವರ್ ಅನ್ನ ಕೊಟ್ರೆ ನಾನ್ ನಿನ್ಗೆ ಈ ಫೇವರ್ ಅನ್ನ ಕೊಡ್ತೇನೆ ಅನ್ನುವ ಮೂಲಕ ಆ ಮಹಿಳೆಗೆ ಒಂದು ಆಮಿಷಗಳನ್ನ ಲೈಂಗಿಕ ಇದಕ್ಕೋಸ್ಕರ ಕೊಡುವಂತಹದನ್ನ ನಾವಿಲ್ಲಿ ಕಾಣ್ಬಹುದು. ತುಂಬಾ ಕಡೆಗಳಲ್ಲಿ ಇದು ನಡೆಯುತ್ತೆ. ಸರ್ ಕೇಳಿರ್ಬೋದು, ಈ ಕಾರ್ಪೊರೇಟ್ ಸೆಟಪ್ ಅಲ್ಲೆಲ್ಲ ಗ್ಲಾಸ್ ಸೀಲಿಂಗ್ ಅಂತ ಕರೀತಾರೆ ಸರ್. ಗ್ಲಾಸ್ ಸೀಲಿಂಗ್ ಅಂತ ಹೇಳಿದ್ರೆ, ಒಬ್ಳು ಮಹಿಳೆ ಈ ಒಂದು ಪೋಸ್ಟ್ ಗೆ ಹೋಗ್ಬೇಕಂತ ಹೇಳಿದ್ರೆ ತುಂಬಾ ಅಡಚಣೆಗಳು ಬರ್ತವೆ. ಗ್ಲಾಸ್ ಸೀಲಿಂಗ್ ಅಂತ ಹೇಳಿದ್ರೆ, ಆ ಒಂದು ಹೈಯರ್ ಪೊಸಿಷನ್ ಗೆ ಹೋಗುವಾಗ ಆ ಮಹಿಳೆಗೆ ಮಾತ್ರ ಅದು ತಲೆಗೆ ತಾಕ್ತಾ ಇರುತ್ತೆ, ಆ ಗ್ಲಾಸ್ ಅನ್ನುವಂಥದ್ದು. ಅಂದ್ರೆ ಅವಳು ಒಳಗ್ ಹೋಗೋದಾಗಿ ಅವಳನ್ನ ಬ್ಲಾಕ್ ಮಾಡ್ತಾ ಇರುತ್ತೆ. ಬಟ್ ನೋಡೋವರಿಗೆಲ್ಲ ಅವಳಿಗೆ ಒಳ್ಳೆ ಅವಕಾಶ ಇದೆ ಅನ್ನೋದು ಮಾತ್ರ ಕಾಣ್ತಾ ಇರುತ್ತೆ. ಆದ್ರೆ ಅವಳು ಒಳಗ್ ಹೋದ ಹಾಗೆ ಇಂತಹ ಹಲವಾರು ಒತ್ತಡಗಳು ಬರುವಂತಹದ್ದು, ಕೆಲವೊಮ್ಮೆ
ಲೈಂಗಿಕ ಇಂತಹ ಫೇವರ್ಸ್ಗೆ ಕೇಳುವಂತದ್ದು ಅಥವಾ ಅವಳ ಹೆಸರ ಬಗ್ಗೆ ಕೆಟ್ಟ ಕೆಲವೊಂದು ಗಾಸಿಪ್ಸ್ ಗಳು ಬರುವಂತದ್ದು. ಮಹಿಳೆಯರು ಯಾವಾಗ್ಲೂ ಒಬ್ಳು ಮಹಿಳೆ ಒಂದು ಹಂತಕ್ಕೆ ಹೋಗ್ತಾಳೆ ಅಂತ ಹೇಳಿದ್ರೆ ಅಥವಾ ತುಂಬಾ ಒಂದು ಇಂಪಾರ್ಷಿಯಲ್ ಮಾಡ್ತಾರೆ ಅಂತ ಹೇಳಿದ್ರೆ ಮಹಿಳೆಯನ್ನ ಸುಲಭವಾಗಿ ಸೆಲ್ಫ್ ಎಸ್ಟೀಮ್ ಬೇಕಂದ್ರೆ ಜನ ಮಾಡೋದು ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡೋದು. ಅವಳು ಹಾಗೆ ಇರ್ಬೇಕಂತಿಲ್ಲ. ಯಾವಾಗ ಒಬ್ಳು ಮಹಿಳೆಯ ಬಗ್ಗೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಕ್ ಶುರು ಮಾಡ್ತಾರೆ ಅವಳ ಸೆಲ್ಫ್ ಎಸ್ಟೀಮ್ ಕೆಳಗ್ ಬರ್ಲಿಕ್ಕೆ ಶುರು ಆಗುತ್ತೆ. ಒಬ್ಳು ಮಹಿಳೆಯನ್ನ ಸುಲಭವಾಗಿ ಮಣಿಸುವಂತಹ ವಿಧಾನ ಅಂತ ಹೇಳಿದ್ರೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡುವಂತದ್ದು. ಸೊ ಇದೆಲ್ಲವೂ ಕೂಡ ಒಂದು ದೌರ್ಜನ್ಯವೇ ಆಗಿರುತ್ತೆ. ಆದ್ರೆ ನಮ್ಗೆ ಹೆಚ್ಚಿನವರಿಗೆ ಅದು ಕಾಣಲ್ಲ. ಸೊ ಅದು ಕೆಲವರು ತುಂಬಾ ಕಾನ್ಫಿಡೆಂಟ್ ಆಗಿ ಬಂದ ಪರಿಸ್ಥಿತಿಗಳನ್ನ ಎದುರಿಸ್ತಾ ಹೋಗ್ತಾರೆ. ಮೀ ಟು ಅಂತ ಹೇಳಿ ಒಂದು ಹ್ಯಾಶ್ ಟ್ಯಾಗ್ ಆಗಿ ಶುರುವಾಗಿತ್ತು ಇಡೀ ಜಗತ್ತಿನಾದ್ಯಂತ. ಅಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಕೇಸಸ್ ಗಳು ನಮ್ಮ ಎದುರಿಗೆ ಬಂದಿತ್ತು. ಇನ್ನು ಕೆಲವರು ಫೇಮಸ್ ಆಗ್ಲಿಕ್ಕೆ ಆ ಮೀ ಟು ಒಂದು ಏನು ಇದ್ರಲ್ಲಿ ಪಾಲ್ಗೊಂಡದನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಈಗ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಎಲ್ಲಾ ಏನು ಒಂದು ಸಂಸ್ಥೆ ಅಂತ ಇದ್ರೆ ಅಲ್ಲಿ ಆಂಟಿ ಸೆಕ್ಸುವಲ್ ಹರಾಸ್ಮೆಂಟ್ ಕಮಿಟಿ ಇರ್ಬೇಕು ಅಂತ ಹೇಳಿ ಗವರ್ಮೆಂಟ್ ಅದು ಒಂದು ಸುತ್ತೋಲೆ ಇದೆ. ಈ ಸುತ್ತೋಲೆಯ ಪ್ರಕಾರ ಯಾವ ಸಂಸ್ಥೆಯಲ್ಲಿ ಜನಕ್ಕಿಂತ ಹೆಚ್ಚಿನ ಮಹಿಳೆಯರು ಕೆಲಸ ಮಾಡ್ತಾರೆ ಅಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ಅಂತ ಇರ್ಬೇಕು. ನಿಮ್ಗೆ ಗೊತ್ತಿರ್ಬೋದು. ಸೊ ಏನು 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡುವಂತಹ ಅಥವಾ 10 ಜನಕ್ಕಿಂತ ಹೆಚ್ಚಿನ ಹೆಂಗಸರು ಆ ಸಂಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅಂತ ಆದ್ರೆ ಅಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ಆಂಟಿ ಸೆಕ್ಸುವಲ್ ಹರಾಸ್ಮೆಂಟ್ ಕಮಿಟಿ ಅಂತ ಹೇಳಿ ಅಲ್ಲಿ ಇರ್ಲೇಬೇಕಾಗುತ್ತೆ. ಇಲ್ಲಿ ನಾವು ನೋಡುವಂತಹದ್ದು ಈ ಒಂದು ಕಮಿಟಿಗೆ ಸಿವಿಲ್ ಕೋರ್ಟಿನಷ್ಟು ಪವರ್ ಇದೆ ಅಂತ ಹೇಳಿ ಸರ್ಕಾರ ಹೇಳುತ್ತೇನು, ಈ ಲಾ ಹೇಳುತ್ತೆ. ಈ ಇದರಲ್ಲಿ ಅವರಿಗೆ ಒಂದು ಸಿವಿಲ್ ಕೋರ್ಟಿನಷ್ಟು ಪವರ್ ಇದೆ. ಈ ಕಮಿಟಿ ಕೆಲವೊಂದು ಇದನ್ನ ತಗೊಳ್ಬಹುದು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡುವಂತಹದ್ದು ಕಂಪ್ಲೇಂಟ್. ಸೊ ಏನು ಕಂಪ್ಲೇಂಟ್ಸ್ ಕಮಿಟಿ ಶುಡ್ ಟ್ರೈ ಟು ಕಾಂಪ್ರಮೈಸ್ ಬಿಫೋರ್ ಇನಿಶಿಯೇಟಿಂಗ್ ದ ಎನ್ಕ್ವೈರಿ ರಿಕ್ವೆಸ್ಟೆಡ್ ಬೈ ದ ಕಂಪ್ಲೇಂಟ್ಸ್. ಸೊ ಇಲ್ಲಿ ನಾವು ನೋಡ್ಬೇಕು ಕಂಪ್ಲೇಂಟ್ ಅನ್ನ ಕೊಟ್ಟು ಮತ್ತೆ ಆ ಕೂಡಲೇ ಅದನ್ನ ಹಿಂತಗೊಳ್ಳಿಕ್ಕೆ ನಾವು ಕಾಂಪ್ರಮೈಸ್ ಮಾಡ್ತೇವೆ, ಇನ್ನು ಇದು ಇಂತಹ ಘಟನೆ ಆಗದ ಹಾಗೆ ನಾವು ತಡಿತೇವೆ ಅಂತಹ ಒಂದು ಕೆಲವೊಂದು ನಿಬಂಧನೆಗಳ ಮೂಲಕ ಈ ಕೇಸನ್ನ ಆ ಕೂಡಲೇ ಅವ್ರ ಹಿಂದೆ ತಗೊಳ್ತಾರಾದ್ರೆ ತಗೊಳ್ಬಹುದು. ಮತ್ತೆ ಈ ಕಮಿಟಿಯ ಚೇರ್ಪರ್ಸನ್ ಮಹಿಳೆಯೇ ಆಗಿರ್ಬೇಕು. ಯಾವುದು ಲೈಂಗಿಕ ದೌರ್ಜನ್ಯ ತಡೆ ಸಮಿತಿಯ ಒಂದು ಚೇರ್ಮನ್ ಆ ಸಂಸ್ಥೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರುವಂತಹ ಮಹಿಳೆಯೇ ಆ ಒಂದು ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಅದೇ ರೀತಿ ಈ ಕಮಿಟಿಯಲ್ಲಿ ಯಾರ್ಯಾರು ಮೆಂಬರ್ ಇದ್ದಾರೆ, ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾನು ಚೇರ್ಮನ್ ಆಗಿದ್ದೇನೆ, ಅದೇ ರೀತಿ ಇತರ ಕೆಲವು ಸಿಬ್ಬಂದಿಗಳು ಮೆಂಬರ್ಸ್ ಆಗಿದ್ದಾರೆ. ಸೊ ಏನು ಈ ಕಮಿಟಿಯಲ್ಲಿ ಮಿನಿಮಮ್ ಸೊ ಅಟ್ ಲೀಸ್ಟ್ 2 ಮೆಂಬರ್ ವುಡ್ ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ವಿತ್ ವುಮೆನ್. ಇಬ್ಬರು ಮಹಿಳೆ ಮತ್ತು ಏನು ಇಂತಹ ವಿಷಯಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ಹೊಂದಿದ ಮಹಿಳೆಯರಾಗಿರ್ಬೇಕು. ಮತ್ತು ಈ ಕಮಿಟಿಯ ಒಂದು ಬೋರ್ಡ್ ಗಳನ್ನ ಕೆಲವೊಂದು ಕಡೆ ಈಗ ನಮ್ದು ಆಸ್ಪತ್ರೆ ಆಗಿರ್ಬೋದು, ನಿಮ್ ಕಾಲೇಜ್ ಆಗಿರ್ಬೋದು, ಎಲ್ಲೇ ಆದ್ರೂ ಸೊ ಡಿಸ್ಪ್ಲೇ ಮಾಡ್ಬೇಕು ಈ ಕಮಿಟಿಯ ಚೇರ್ಮನ್ ಯಾರು, ಈ ಕಮಿಟಿಯ ಸದಸ್ಯರು ಯಾರು ಅಂತ ಹೇಳಿ ಮತ್ತು ಅವರ ಫೋನ್ ನಂಬರ್ ಗಳ ಮೂಲಕ ಅಲ್ಲಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕು. ಸೊ ನೀವು ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳಿ ಸೊ ಈ ಕಮಿಟಿಯನ್ನ ನಾವು ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಮತ್ತು ಈ ಕಮಿಟಿಯಲ್ಲಿ ಒಬ್ರು ಹೊರಗಡೆಯಿಂದ NGO ಮೆಂಬರ್ ಇರ್ಬೇಕಾಗುತ್ತೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಹತ್ತಿರದಲ್ಲೇ ವೈಕುಂಠ ಬಾಳಿಗಲ್ ಲಾ ಕಾಲೇಜ್ ಇದೆ. ಸೊ ಅದರ ಪ್ರಾಂಶುಪಾಲೆ ಅವರು ನಮ್ಮ ಎಕ್ಸ್ಟರ್ನಲ್ ಮೆಂಬರ್. ಅದೇ ರೀತಿ ಸೊ ಈ ಕಮಿಟಿಯಲ್ಲಿ ಪ್ರತಿಯೊಂದು ಸಂಸ್ಥೆ ಹೊರಗಡೆಯಿಂದ ಒಬ್ಬ ವ್ಯಕ್ತಿಯನ್ನ ಕಮಿಟಿ ಮೆಂಬರ್ ಆಗಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಮತ್ತೆ ಇಲ್ಲಿ
ಮಿನಿಮಮ್ 50% ಆಫ್ ಏನು ಕಮಿಟಿ ಮೆಂಬರ್ ಶುಡ್ ಬಿ ವುಮೆನ್ ಓನ್ಲಿ. ಅದೇ ರೀತಿ ಕಂಪ್ಲೇನೆಂಟ್ಸ್ witness should not be experience victimization discrimination during the process ಅಂತ ಹೇಳಿ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋರಾಗಿರ್ಬೋದು, ಸಾಕ್ಷಿ ಹೇಳಕ್ ಬಂದಿರೋರಾಗಿರ್ಬೋದು, ಅಥವಾ ಯಾರ ಮೇಲೆ ಅಪವಾದ ಹೊರಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯ ಅನ್ಯಾಯ ಆಗದ ಹಾಗೆ ಈ ಕಮಿಟಿ ತನ್ನ ಪ್ರೋಸೆಸ್ ಅನ್ನ ಮಾಡ್ಬೇಕಾಗುತ್ತೆ. ಕಮಿಟಿ ರೋಲ್ ಏನಿರುತ್ತೆ, ಈ ಕಮಿಟಿ ರೋಲ್ ಏನು ನಮ್ಗೆ ಗೊತ್ತಿರ್ಬೇಕು. ಮೊದಲನೆಯದು, ಈ ಕಮಿಟಿಯಲ್ಲಿ ಏನು ರಿಸೀವ್ ಅಂಡ್ ಎಕ್ನಾಲೇಜ್ ದ ರಿಸೀಟ್ ಆಫ್ ಕಂಪ್ಲೇಂಟ್. ಕಂಪ್ಲೇಂಟ್ ಸಿಕ್ಕಾಗ ಅದನ್ನ ನಾನು ಪಡೆದಿದ್ದೇನೆ ಅಂತ ಹೇಳಿ ಕಮಿಟಿ ಮೆಂಬರ್ಸ್ ಕಂಪ್ಲೇಂಟ್ ಕೊಟ್ಟವರಿಗೆ ಒಂದು ರಿಸೀಟ್ ಹಾಗೆ ನಾವು ರಿಸೀವ್ ಮಾಡಿದ್ದೇವೆ, ಅಥವಾ ಅವರು ಕೊಟ್ಟಂತಹ ಲೆಟರ್ಗೆ ಒಂದು ಜೆರಾಕ್ಸ್ ಮಾಡಿ ನಾವು ಸಿಗ್ನೇಚರ್ ಮಾಡಿ ರಿಸೀವ್ ಅಂತ ಹೇಳಿ ಆ ಕಾಪಿಯನ್ನ ಅವರಿಗೆ ಕೊಡ್ಬೇಕು. ನೆಕ್ಸ್ಟ್, ಪ್ಲಾನಿಂಗ್ ಫುಲಿ ಪ್ರಿಪೇರ್ ದ ಫೈಲ್. ಸೊ ನಾವೇನು ಈಗ ಒಬ್ಳು ಮಹಿಳೆ ಬಂದು ನನ್ಗೆ ಹೀಗೆ ಆಯ್ತು, ಒಟ್ಟಿಗೆ ನನ್ ಕೆಲಸ ಮಾಡೋ ನನ್ನ ಸಿಬ್ಬಂದಿ ನನ್ನೊಟ್ಟು ಹೀಗಾಗಿ ನಡ್ಕೊಂಡ, ತುಂಬಾ ಬೇಸರ ಆಯ್ತು ಅಂತ ಬಂದಾಳೆ, ಆಗ ಸೊ ನಾವು ಅದರಿಂದ ರೈಟ್ ಆಂಗಲ್ ತಗೊಳ್ತೇವೆ ಮತ್ತು ನಾವ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಪ್ರಾಸೆಸ್ ಏನು. ಸೊ ಇದು ತುಂಬಾ ಸೆನ್ಸಿಟಿವ್ ಇಶ್ಯೂ ಆಗುತ್ತೆ. ಸೊ ಅವ್ರು ಕಂಪ್ಲೇಂಟ್ ಕೊಟ್ಟವ್ರದ್ದು ನಿಜವಾ ಅಥವಾ ಆ ವ್ಯಕ್ತಿಯ ಮೇಲೆ ಸುಮ್ನೆ ಅಪವಾದ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇಬ್ಬರದ್ದು ಒಂದು ಸೆಲ್ಫ್ ಡಿಗ್ನಿಟಿಗೆ ಸಂಬಂಧಿಸಿದಂತಹ ವಿಷಯ ಇದಾಗಿರೋದ್ರಿಂದ ನಾವು ತುಂಬಾ ಕೇರ್ಫುಲ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅದೇ ರೀತಿ ಇಂಟರ್ವ್ಯೂ ವಿತ್ ಹಿಯರಿಂಗ್ ಕಂಪ್ಲೇಂಟ್ ವಿಟ್ನೆಸ್ ಅಂಡ್ ರೆಸ್ಪಾಂಡೆಂಟ್, ಇಬ್ಬರ ಕಡೆಯಲ್ಲೂ ನಾವು ಕೇಳ್ಕೊಳ್ಬೇಕು. ಸೊ ಏನು ಕಂಪ್ಲೇಂಟ್ ಸರಿಯಾಗಿ ಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ನಾವು ರಿಪೋರ್ಟ್ ಬರೆಯುವಂತಹದ್ದು. ಅದೇ ರೀತಿ ಫೈಂಡಿಂಗ್ಸ್ ಅಂಡ್ ರೆಕಮೆಂಡೇಶನ್ಸ್. ಈಗ ನಾನು ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದೇನೆ. ಸೊ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಯಾವ ವ್ಯಕ್ತಿಯ ಯಾವ ಕ್ಯಾರೆಕ್ಟರ್ ಅಂತ ಹೇಳಿ ಸ್ವಲ್ಪ ಆದ್ರೂ ನಮ್ಗೆಲ್ಲಾ ಸ್ಟಾಫ್ ಬಗ್ಗೆ ಗೊತ್ತಿರುತ್ತೆ. ಪ್ರತಿಯೊಂದು ಸಂಸ್ಥೆಯಲ್ಲೂ ಹಾಗೆ ಒಬ್ಬ ಸೀನಿಯರ್ ಸ್ಟಾಫ್ ಇದ್ರೆ ಉಳಿದೆಲ್ಲ ಉದ್ಯೋಗಿಗಳ ಬಗ್ಗೆ ಅವರಿಗೆ ಕೆಲವೊಂದು ಮಾಹಿತಿ ಇರುತ್ತೆ ಅವರ ಕ್ಯಾರೆಕ್ಟರ್ ಬಗ್ಗೆ. ಹಾಗಾಗಿ ನಾವು ಈಗ ಒಬ್ರು ಬಂದು ಅವರ ಕಂಪ್ಲೇಂಟ್ ಹೇಳಿದಾಗ ಅವರೊಟ್ಟಿಗೆ ಕೆಲಸ ಮಾಡುವಂತ ಇತರರ ಮೂಲಕನೂ ನಾವು ಮಾಹಿತಿ ಪಡೆಯುವಂತದ್ದು. ಅಂದ್ರೆ ಈ ಮಾತ್ರ ಅಥವಾ ಮುಂಚೆ ಕೂಡ ಬೇರೆಯವ್ರೊಟ್ಟಿಗೂ ಇಂಥದ್ದು ಅವ್ರು ಸುಮ್ನೆ ಇದ್ರು, ನಮ್ಮ ಹತ್ರ ಶೇರ್ ಮಾಡ್ಲಿಲ್ಲ. ಸೊ ಇಂತಹ ವಿಷಯಗಳನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಅದೇ ರೀತಿ ನಮ್ಮ ಫೈಂಡಿಂಗ್ಸ್ ಏನು ಆಸ್ ಅ ಕಮಿಟಿ ಮೆಂಬರ್, ನಾನು ಇಲ್ಲಿ ನ್ಯೂಟ್ರಲ್. ಸೊ ನಾನು ಅವಳಿಗೆ ನ್ಯಾಯ ಅಥವಾ ಅವನಿಗೆ ಏನು ಇನ್ಜಸ್ಟಿಸ್ ಇಲ್ಲ, ಇಬ್ಬರಿಗೂ ಇಲ್ಲಿ ನ್ಯಾಯ ಒದಗಿಸಿ ಕೊಡ್ಬೇಕು. ಸೊ ಇಲ್ಲಿ ಕರೆಕ್ಟ್ ಆದ ನಾವು ಪ್ರಾಸೆಸ್ ಮೂಲಕ ಹೋಗಿ ನಮ್ಮ ಫೈಂಡಿಂಗ್ಸ್ ಏನು ಮತ್ತು ನಾವೇನು ರೆಕಮೆಂಡೇಶನ್ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗುತ್ತೆ. ಅದೇ ರೀತಿ ಅನಲೈಸ್ ಅಸೆಸ್ ದ ಇನ್ಫಾರ್ಮೇಶನ್ ಗ್ಯಾದರ್ಡ್ ಡ್ಯೂರಿಂಗ್ ದ ಎನ್ಕ್ವೈರಿ. ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ನಾವು ನೆಕ್ಸ್ಟ್ ಅದನ್ನ ನಮ್ಮ ಬಾಸ್ ಯಾರಿರ್ತಾರೆ ಅವರಿಗೆ ಅದನ್ನ ನಾವು ವಹಿಸಿಕೊಡ್ಬೇಕಾಗುತ್ತೆ. ನಮ್ಮ ಬಾಸ್ಗೆ ನಾವು ಅದನ್ನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು, ನಂತರ ಅದು ಅವರ ಡಿಸಿಷನ್ ಆಗಿರುತ್ತೆ. ಆ ವ್ಯಕ್ತಿಯ ಒಂದು ಆ ದೌರ್ಜನ್ಯ ಅನ್ನುವಂತಹದ್ದು ಎಷ್ಟರ ಮಟ್ಟಿಗಿದೆ, ಸಣ್ಣ ಮಟ್ಟದಲ್ಲಿದೆ ಅಥವಾ ಒಂದು ಸಿವಿಯರ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಆ ವ್ಯಕ್ತಿಗೆ ನಾವು ಇದನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಅಥವಾ ಆ ವ್ಯಕ್ತಿಯನ್ನ ಕೆಲಸದಿಂದ ವಜಾಗೊಳಿಸ್ಬೇಕು, ಅಥವಾ ಯಾವುದೇ ರೀತಿಯಲ್ಲಿ ನಾವು ಆತನ ಮೇಲೆ ಕ್ರಮ ತೆಗೆದುಕೋಬೇಕಂತ ಹೇಳಿ ಯಾರು ಡೈರೆಕ್ಟರ್ ಆಗಿರ್ಬೋದು ಅಥವಾ ಬಾಸ್ ಆಗಿ ಏನು ಅಲ್ಲಿಯ ಮಾಲಕನಾಗಿರ್ಬೋದು ಅದು ಅವನಿಗೆ ಸಂಬಂಧಿಸಿದ್ದಾಗಿರುತ್ತೆ. ಆದ್ರೆ ಈ ಕೇಸಿನ ಎಲ್ಲಾ ಮಾಹಿತಿಗಳನ್ನ ನಾವು ಸಂರಕ್ಷಿಸಿಡುವಂತಹದ್ದು ಕೂಡ ತುಂಬಾ ಅಗತ್ಯ ಆಗಿರುತ್ತೆ. ಇಲ್ಲಿ ನಾವ್ ಇನ್ನೊಂದು ನೆನ್ಪಿಟ್ಕೊಳ್ಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ಕಮಿಟಿ ಪ್ರೋಸೆಸ್ ಅಲ್ಲಿ ಅಥವಾ ನಾವು ಕಮಿಟಿ ಜಡ್ಜ್ಮೆಂಟ್ ಅಥವಾ ಎನ್ಕ್ವೈರಿ ರಿಪೋರ್ಟ್ ಅನ್ನ ಕೊಟ್ಮೇಲೂ ಯಾವುದೇ ರೀತಿಯಲ್ಲಿ ಕೂಡ ಈ ಕಾನೂನು ಮಾನಿಟರಿ ಸೆಟಲ್ಮೆಂಟ್ ಅನ್ನ ನಿಷೇಧಿಸಿದೆ. ಈಗ ಅವನ್ ರುಜು ಆಯ್ತು, ಅವನು ತಪ್ಪು ಮಾಡಿರೋದು ಹೌದು ಅಂತ ಹೇಳಿ ಗೊತ್ತಾಯ್ತು, ಈಗ ಅದು ಪ್ರೂಫ್ ಆಯ್ತು. ಸೊ ಅವ್ನು ಹೇಳ್ತಾನೆ ನಾನು ಇಷ್ಟು ದುಡ್ಡು ಕೊಡ್ತಾನೆ, ಇದನ್ನ ಇಲ್ಲೇ ಮುಚ್ಚಿ ಹಾಕುವ ಅಂತ ಹೇಳಿ. ನೋ, ನಮ್ಮ ಗಮನಕ್ಕೆ ಬಂದ್ಮೇಲೆ ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ನಡಿಬಾರ್ದು. ಅದೇ ರೀತಿ ಆ ಹುಡುಗಿ ಏನೋ ತಪ್ಪು ಅಪಾದನೆ ಮಾಡಿರ್ತಾಳೆ,
ಈಗ ಗೊತ್ತಾಯ್ತು ಅವಳು ಸುಳ್ಳಾಗಿ ಅಪರಾಧ ಹಾಗೆ ನಡೆದಿಲ್ಲ ಅಂತ. ಆಗ ಕೂಡ ಅವಳು ನಾನು ಇಷ್ಟು ದುಡ್ಡು ಕೊಡ್ತೇನೆ, ನನ್ ತಪ್ಪಾಯ್ತು, ಇದನ್ನಿಲ್ಲೇ ಮುಚ್ಚಿಬಿಡಿ ಅಂದ್ರೆ ಇಲ್ಲ. ಸೊ ಈ ಕಾನೂನಿನ ಪ್ರಕಾರ ಮಾನಿಟರಿ ಸೆಟಲ್ಮೆಂಟ್ ಅನ್ನ ನಾವು ತಗೊಳ್ಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಪನಿಷ್ಮೆಂಟ್ಸ್ ನೆಕ್ಸ್ಟ್ ನಮ್ಗೆ ಇದು ಆದಾಗ ಲೈಂಗಿಕ ದೌರ್ಜನ್ಯಗಳಾದಾಗ ಏನೆಲ್ಲ ಪನಿಷ್ಮೆಂಟ್ಗಳಿರ್ತವೆ. ಇಂಟೆಂಟ್ ಟು ಅಟ್ಯಾಕ್ ಆರ್ ಕ್ರಿಮಿನಲ್ ಫೋರ್ಸ್ ಆರ್ ಆನ್ ಎನಿ ವುಮೆನ್. ಇಲ್ಲಿ ನಾವು ನೋಡುವಂತದ್ದು ಅವಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಅಥವಾ ಅವಳ ಮೇಲೆ ಏನು ಕ್ರಿಮಿನಲ್ ಆಗಿ ಏನಾದ್ರೂ ಅಟ್ಯಾಕ್ಸ್ ಗಳಾದ್ರೆ ಆ ವ್ಯಕ್ತಿಗೆ ಅದು ಪ್ರೂಫ್ ಆದ್ರೆ ಆ ವ್ಯಕ್ತಿಗೆ 3 ವರ್ಷದವರೆಗೆ ಸಜೆ ಆಗ್ಬೋದು. 3 ವರ್ಷ. ಸೊ ಕಠಿಣ ಸಜೆ ಮತ್ತು 7 ವರ್ಷಗಳವರೆಗೂ ಅದು ಮುಂದುವರಿಯುವ ಸಾಧ್ಯತೆ ಇದೆ. ಅದೇ ರೀತಿ ಕೆಲವರು ಇದು ಇವನ್ ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ವೆರಿ ಕಾಮನ್ ಆಗಿ ನಾವು ನೋಡ್ತೇವೆ. ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು, ಯಾವುದೇ ಇನ್ಸಿಡೆಂಟ್ಸ್ ಗಳು ನಡೆಯುವಂತದ್ದು ಕೇವಲ 1 ಸೆಕೆಂಡ್ ಅಥವಾ 2 ಸೆಕೆಂಡ್ಗಳಲ್ಲಿ. ಆದ್ರೆ ನಾವು ಒಬ್ರಿಗೆ ಮೆಸೇಜ್ ಫಾರ್ವರ್ಡ್ ಮಾಡ್ತೇವೆ, ನಾವು ತಮಾಷೆಯಾಗಿ ಒಬ್ಳು ಹುಡುಗಿಗೆ ಏನಾದ್ರೂ ವಲ್ಗರ್ ಆಗಿ ಅವಾಚ್ಯ ಶಬ್ದಗಳಲ್ಲಿ ಮಾತಾಡ್ತೇವೆ. ಸೊ ಇದು ಏನಾದ್ರೂ ರೆಕಾರ್ಡಿಂಗ್ ಅಥವಾ ಏನಾದ್ರೂ ಆಗಿ ಅವರು ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಮತ್ತು ನಮ್ಮ ಜೀವನದ ಮೇಲೆ ನಮ್ಗೆ ದೊಡ್ಡ ಒಂದು ಕಪ್ಪು ಚುಕ್ಕಿ ಬೀಳುವಂತಹ ಸಾಧ್ಯತೆ ಇದೆ. ಸೊ ಯಾವುದೇ ನಾವು ಈಗ ಹೆಚ್ಚಿನವ್ರು ನೀವೆಲ್ಲ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಈಗ ನೀವು MSW ಆಗಿ ಎಲ್ಲೋ ಒಂದ್ ಕಂಪನಿಗೆ ಜಾಬಿಗೆ ಹೋಗುವವರು. ಸೊ ಇಂತಹ ಯಾವುದೇ ರಿಮಾರ್ಕ್ಸ್ ಇದ್ರೂ ಕೂಡ ನಮ್ಮ ಕರಿಯರ್ ಅನ್ನ ಅದು ಹಾಳು ಮಾಡುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಾನು ನಿಮ್ ಮುಂದೆ ಹೇಳ್ತೇನೆ, ಈ ಫೇಸ್ಬುಕ್ ಇಲ್ಲೆಲ್ಲ ಈಗ ಈ ಕಾರ್ಪೊರೇಟ್ ಸೆಟ್ಟಿಂಗ್ ಅಥವಾ ಜಾಬ್ ಅನ್ನ ನಾವು ಒಂದ್ ಕಡೆ ಇಂಟರ್ವ್ಯೂ ಹೋದಾಗ ಡೈರೆಕ್ಟ್ ಫೇಸ್ ಟು ಫೇಸ್ ಇಂಟರ್ವ್ಯೂಗಿಂತ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿ ಆತನ ಫೇಸ್ಬುಕ್ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಮೂಲಕ ನಿಮ್ಮನ್ನ ಏನು ಮೆಷರ್ ಮಾಡ್ತಾರೆ, ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿ. ನೀವು ಅಪ್ಲೋಡ್ ಮಾಡುವಂತಹ ಪಿಕ್ಚರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕೆಲವೊಂದು ಡೈಲಾಗ್ಸ್ ಗಳಾಗಿರ್ಬೋದು ಅಥವಾ ನೀವು ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಡೀಲ್ ಮಾಡುವಂತಹ ಕೆಲವೊಂದು ನಿಮ್ಮ ನಡವಳಿಕೆಗಳಾಗಿರ್ಬೋದು ನಿಮ್ಮ ವ್ಯಕ್ತಿತ್ವವನ್ನ ಗುರುತಿಸುತ್ತೆ. ಸೊ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು, ನಾವು ಮಾಡುವಂತಹ ಕೆಲವೊಂದು ಆಕ್ಟಿವಿಟೀಸ್ ನನ್ನ ಬಗ್ಗೆ ಸಮಾಜದಲ್ಲಿ ಯಾವ ರೀತಿಯ ಒಂದು ಏನು ನನ್ ಬಗ್ಗೆ ರಿಕಗ್ನಿಷನ್ ಅನ್ನ ಇಲ್ಲಿ ನೋಡ್ಬೇಕು. ಅದೇ ರೀತಿ ನಾನು ಹೇಳ್ತಾ ವಲ್ಗರ್ ವರ್ಡ್ಸ್ ಆಗಿರ್ಬೋದು, ಕೆಲವೊಂದು ಕೆಟ್ಟ ಸೌಂಡ್ಸ್ ಅನ್ನ ಮಾಡುವಂತದ್ದು ಮಹಿಳೆಯರನ್ನ ನೋಡ್ತಾ ಕೆಲವೊಂದು ಕೆಲವು ಪ್ರದರ್ಶನಗಳು ಮಾಡುವಂತಹದ್ದು. ಸೊ ಇದು ಕೂಡ ಅದರಿಂದ ಮುಜುಗರ ಉಂಟಾಗಿ ಮಹಿಳೆ ಏನಾದ್ರೂ ಆಕ್ಷನ್ ತಗೊಂಡ್ರೆ ಸೊ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಪ್ ಟು 3 years ವಿತ್ ಫೈನ್. ಸೊ ಇಂತಹ ಯಾವುದೇ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಹಿಳೆಯ ಮೇಲೆ ಮಾತಾಡುವಂತಹದ್ದು, ಬೈಯುವಂತದ್ದು, ತಮಾಷೆ ಮಾಡುವಂತಹದ್ದು ಇದ್ಯಾವುದೂ ಕೂಡ ಅವಳ ಒಂದು ವ್ಯಕ್ತಿತ್ವ ವೈಯಕ್ತಿಕವಾಗಿ ಅವಳ ಒಂದು ಗೌಪ್ಯತೆಗೆ ಧಕ್ಕೆ ಉಂಟು ಮಾಡುತ್ತೆ. ಆದ್ರೆ ಅವರಿಗೆ ಅಪ್ ಟು 3 years ವಿತ್ ಫೈನ್ ಪನಿಷ್ಮೆಂಟ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಟು ಫಾಲೋ ಅ ವುಮನ್ ಅಂಡ್ ಕಾಂಟ್ಯಾಕ್ಟ್ ಆರ್ ಅಟೆಂಪ್ಟ್ ಟು ಕಾಂಟ್ಯಾಕ್ಟ್ ರಿಪೀಟೆಡ್ಲಿ. ಸೊ ಇಲ್ಲಿ ಮಹಿಳೆಯನ್ನ ಅವಳನ್ನ ಫಾಲೋ ಮಾಡುವಂತದ್ದು. ಒಬ್ಳು ಮಹಿಳೆಗೆ ಒಬ್ಬ ಹುಡುಗ ಹೋಗಿ ಪ್ರಪೋಸ್ ಮಾಡ್ತಾನೆ, ಅವಳು ಹೇಳ್ತಾಳೆ ನನ್ಗೆ ಇಷ್ಟ ಇಲ್ಲ ಅಂತ, ಆದ್ರೂ ಇವನು ಅವಳನ್ನ ಹಿಂಬಾಲಿಸುವಂತಹದ್ದು, ಅವಳಿಗೆ ರಿಪೀಟೆಡ್ ಆಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡುವಂತಹದ್ದು, ಅವಳಿಗೆ ತೊಂದರೆ ಕೊಡುವಂತಹದ್ದಕ್ಕೆ ಕೂಡ 1 ವರ್ಷ ರಜೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ನೆನ್ಪಿಟ್ಕೊಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೇಕಾಗಿರೋದು ಮಹಿಳೆಯರ ಕರ್ತವ್ಯ. ಇಲ್ಲಿ ಮಹಿಳೆಯರ ಕರ್ತವ್ಯದ ಬಗ್ಗೆ ಮಾತಾಡ್ತಾ ನಾವಿಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಮಹಿಳೆಯಾಗಿ ನಂದು ಕೆಲವು ಜವಾಬ್ದಾರಿಗಳಿವೆ, ನಾನು ಕೆಲವು ಜವಾಬ್ದಾರಿಗಳನ್ನ ನಿರ್ವಹಿಸುವಂತಹದ್ದು ತುಂಬಾ ಅಗತ್ಯ ಆಗಿರುತ್ತೆ. ಸೊ ಇಲ್ಲಿ ಒಂದು ಅವಾಯ್ಡ್ ಇನ್ಫಾರ್ಮಲ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಮಹಿಳೆಯರು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ, ಸೊ ನನ್ನ ಆಫೀಸಿನವ್ರು ಆಗಿರ್ಬೋದು, ನನ್ನ
ನಮ್ಮ ಮತ್ತು ಅವರ ರಿಲೇಶನ್ ಅಂತ ಹೇಳುವಂತದ್ದು ಒಂದು ಏನು ಫಾರ್ಮಲ್ ಆಗಿರುತ್ತೆ. ಈಗ ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ತುಂಬಾ ಜನ ಪುರುಷರೊಟ್ಟಿಗೆ ಕೆಲಸ ಮಾಡ್ತಾ ಇರ್ತೇವೆ. ಸೊ ಕೆಲಸ ಮಾಡುವಾಗ ನಮ್ಮ ಸಂಬಂಧ ಇನ್ಫಾರ್ಮಲ್ ಆಗಿರುತ್ತೆ. ಸೊ ಫಾರ್ಮಲ್ ಆಗಿರುತ್ತೆ, ನಮ್ಮ ಸಂಬಂಧ ಫಾರ್ಮಲ್. ಸೊ ಅವರು ಏನೋ ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ನರ್ಸ್ ಆಗಿರ್ಬೋದು, ನಾನು ಅಡ್ಮಿನ್ ಆಫೀಸರ್ ಆಗಿರ್ಬೋದು, ನಮ್ಮ ಸಂಬಂಧಗಳು ಫಾರ್ಮಲ್ ಸಂಬಂಧ, ಕೆಲಸಕ್ಕೆ ಸಂಬಂಧಿಸಿದಂತಹ ಸಂಬಂಧಗಳು. ಆದ್ರೆ ಇನ್ಫಾರ್ಮಲ್ ವೇಗೆ ಈ ಸಂಬಂಧಗಳು ಹೋಗ್ಬಾರ್ದು. ಅಂದ್ರೆ ಸೊ ನಮ್ಮ ವೈಯಕ್ತಿಕಕ್ಕೆ ಈ ಏನು ಪ್ರೊಫೆಷನಲ್ ರಿಲೇಶನ್ಶಿಪ್ ನಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಾಗಿ ಬರದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಮತ್ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕು, ಮಕ್ಳೇ ನೀವು ಕೂಡ ಗಮನಿಸಿರ್ಬೋದು, ನಮ್ಮ ಹೆಚ್ಚಿನ ಚಾಟಿಂಗ್ ಆಗಿರ್ಬೋದು, ಫಸ್ಟ್ ನಾವು ಸ್ಟಾರ್ಟ್ ಮಾಡುವಂತದ್ದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗಳಿಂದಲೇ. ಒಬ್ಬ ವ್ಯಕ್ತಿಗೆ ನಾವು ಸ್ಟಾರ್ಟ್ ಮಾಡೋದು ಒಬ್ಬನೊಟ್ಟಿಗೆ ಇನ್ಫಾರ್ಮಲ್ ನಮ್ಮ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುದೇ ವಾಟ್ಸಪ್ ಅಲ್ಲಿ ಗುಡ್ ಮಾರ್ನಿಂಗ್ ಒಬ್ರು ಕಳಿಸ್ತಾರೆ. ನಮ್ಗೆ ಅಷ್ಟು ಪರಿಚಯ ಇಲ್ಲ, ಸ್ಟ್ರೇಂಜರೇ ಅವ್ರು ನಮ್ಗೆ. ಸೊ ಒಟ್ಟಿಗೆ ವರ್ಕ್ ಮಾಡೋಣ, ನಾವ್ ಅದಕ್ಕೆ ರಿಪ್ಲೈ ಕೊಟ್ಟೆವು. 1-2 ದಿನ ಆದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಫಾರ್ವರ್ಡೆಡ್ ಏನೋ ಮೆಸೇಜಸ್ ಕಳಿಸ್ತಾರೆ, ನಾವು ಕಳ್ಸಕ್ ಶುರು ಮಾಡಿದೆವು. ಸೊ ಅಲ್ಲಿಂದ ನಮ್ಗೆ ಬೇರೆ ಬೇರೆ ಮೆಸೇಜಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ನೀವು ತುಂಬಾ ಚಂದ ಕಾಣ್ತಾ ಇದ್ದೀರಾ ಅಂತ ಹೇಳಿ ನಮ್ಗೆ ಮೆಸೇಜ್ ಕಳಿಸ್ತಾರೆ. ಸೊ ಆ ಮೆಸೇಜ್ಗೆ ನಾವೇನ್ ಮಾಡ್ತೇವೆ, ನಮ್ಗೆ ಮುಜುಗರ ಆಗ್ಬೋದು, ಇವ್ನ್ಯಾಕಪ್ಪ ನನ್ಗೆ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಅವ್ನ್ಗೆ ಬೇಸರ ಆಗುತ್ತೆ ಅಂತ ಹೇಳಿ ನಾವು ಥ್ಯಾಂಕ್ ಯು ಅಂತ ಮೆಸೇಜ್ ರಿಪ್ಲೈ ಕೊಡ್ತೇವೆ. ನೆಕ್ಸ್ಟ್ ಇನ್ನೊಂದು ಮೆಸೇಜ್. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಆ ಇನ್ಫಾರ್ಮಲ್ ಮೆಸೇಜಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ನಮ್ಮ ಕೆಲಸ ಮುಗಿದ ನಂತರ ಅಥವಾ ನಾವು ವಿದ್ಯಾರ್ಥಿ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಬೌಂಡ್ರೀಸ್ ಅನ್ನ ಮಹಿಳೆಯಾಗಿ ನಾನ್ ಹಾಕೊಳ್ಬೇಕು. ನನ್ನ ಲಿಮಿಟೇಷನ್ಸ್ ಅಲ್ಲಿ ನಾನು ಇರ್ಬೇಕು. ಸೊ ನನ್ನ ಕಾಲ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಮೊಬೈಲ್ ಯೂಸೇಜ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆಯೂ ನನ್ ಬಗ್ಗೆ ನಾನ್ ಕಾಳಜಿ ತಗೊಳ್ಳುವಂತಹದ್ದು ಅತಿ ಅಗತ್ಯ ಆಗಿರುತ್ತೆ. ಅದೇ ರೀತಿ ನೆವರ್ ಎವರ್ ಲಾಫ್ ಅಟ್ ಅಪ್ರೋಪ್ರಿಯೇಟ್ ಜೋಕ್ಸ್. ಈಗ ಯಾರೋ ಒಬ್ಬ ಹುಡುಗಿ ಹೋಗ್ತಾ ಇರ್ತಾಳೆ, ನನ್ ಕಲೀಗ್ ಆಗಿರ್ಬೋದು ಅಥವಾ ನನ್ನ ಒಬ್ಬ ಹತ್ರ ಇರೋ ಒಬ್ಬ ಹುಡುಗ ಅಥವಾ ನನ್ನ ಕೋವರ್ಕರ್ ಯಾರೇ ಆಗಿರ್ಬೋದು, ಅವನ ಹುಡುಗಿ ಹೋಗುವಾಗ ಒಂದು ಏನೋ ತಮಾಷೆ ಅವಳಿಗೆ ಜೋಕ್ ಮಾಡ್ತಾನೆ, ಅಥವಾ ಅವಳ ಪರ್ಸನಾಲಿಟಿ ಬಗ್ಗೆ ಅವಳ ಬಗ್ಗೆ ಏನೋ ಒಂದು ತಮಾಷೆ ಮಾಡ್ತಾನೆ. ನಾವೇನ್ ಮಾಡ್ತೇವೆ, ಜೋರಾಗಿ ನೆಗಾಡ್ತೇವೆ ಅಲ್ಲಿ, ಅವನ ಜೋಕಿಗೆ ನಾವು ನಗಾಡ್ತೇವೆ. ಸೊ ಇದು ಏನ್ ಮಾಡುತ್ತಂದ್ರೆ, ಈ ವ್ಯಕ್ತಿಗಳಿಗೆ ಇಂತಹ ಜೋಕ್ಸ್ ಅನ್ನ ಮಾಡ್ಲಿಕ್ಕೆ ಮಹಿಳೆಯಾಗಿ ನಾನೇ ಪ್ರೋತ್ಸಾಹ ಕೊಡ್ತಾ ಇದ್ದೇನೆ ಅಂತ ಅರ್ಥ. ಯಾವಾಗ ಒಬ್ಬ ವ್ಯಕ್ತಿ ಇಂತಹ ಜೋಕ್ಸ್ ಗಳನ್ನ ಮಾಡ್ತಾನೆ, ನಾನು ಇಂಡೈರೆಕ್ಟ್ಲಿ ಅವನನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ನಾಳೆ ಈ ಘಟನೆ ನನ್ನೊಟ್ಟಿಗೆ ಕೂಡ ನಡಿಬಹುದು. ಒಬ್ಳು ಮಹಿಳೆಯಾಗಿ ಇನ್ನೊಬ್ಳು ಮಹಿಳೆಗೆ ಯಾರಾದ್ರೂ ತಮಾಷೆ ಮಾಡ್ತಾ ಇದ್ದಾರೆ, ಅವಳ ದೈಹಿಕ ರಚನೆ ಬಗ್ಗೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾನು ಅದನ್ನ ಎನ್ಕರೇಜ್ ಮಾಡ್ಲಿಲ್ಲ ಅಂತಾದ್ರೆ ಆ ವ್ಯಕ್ತಿಗೆ ಪ್ರೋತ್ಸಾಹ ಸಿಕ್ಕಲ್ಲ, ಅವನಿಗೆ ಕಸಿವಿಸಿ ಆಗುತ್ತೆ, ಅವನಿಗೆ ಮುಜುಗರ ಆಗುತ್ತೆ. ಇನ್ನೊಮ್ಮೆ ಯಾವ್ದಾದ್ರು ಮಹಿಳೆಗೆ ಅಂತಹ ಜೋಕ್ಸ್ ಮಾಡಿ ನನ್ಗೆ ಇದು ಸಮಸ್ಯೆ ಆಗ್ಬಹುದು ಅಂತ ಹೇಳಿ. ಅದೇ ರೀತಿ ಡೋಂಟ್ ಹೈಡ್, ಸ್ಪೀಕ್ ಔಟ್ ಅಂತ ಹೇಳಿ. ಸೊ ಡೋಂಟ್ ಹೈಡ್, ಇಂತಹ ಘಟನೆ ಯಾರೇ ಮಹಿಳೆಯ ಜೀವನದಲ್ಲಿ ನಡೆದ್ರೂ ಕೂಡ ದಯವಿಟ್ಟು ಅದನ್ನ ಮುಚ್ಚಿಡ್ಬೇಡಿ. ಅದನ್ನ ಹೆಚ್ಚಿನ ಇವತ್ತಿನ ಘಟನೆಗಳು ನಡೀತಾ ಇರುವಂತಹದ್ದು ಮುಚ್ಚಿಡ್ತಾ ಇರೋದ್ರಿಂದ ಸೊ ಏನು ತುಂಬಾ ಕೇಸಸ್ ಗಳಾಗ್ತವೆ. ಆದ್ರೆ ಮಹಿಳೆ, ಇದು ನನ್ನ ಮರ್ಯಾದೆ ಪ್ರಶ್ನೆ, ನನ್ ರೆಸ್ಪೆಕ್ಟ್ ಪ್ರಶ್ನೆ, ಬೇರೆಯವರು ಗಾಸಿಪ್ ಮಾಡ್ತಾರೆ, ಹಾಗಾಗುತ್ತೆ, ನನ್ ಕರಿಯರ್ ಮೇಲೆ ಕಪ್ಪು ಚುಕ್ಕೆ ಆಗುತ್ತೆ ಅಂತ ಹೇಳಿ ಹೆಚ್ಚಿನ ಮಹಿಳೆಯರು ಇಂಥ ದೌರ್ಜನ್ಯಗಳನ್ನ ನಡೆದಾಗ ಅದನ್ನ ಮುಚ್ಚಿಡ್ತಾರೆ. ಸೊ ಮುಚ್ಚಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಇನ್ನೂ ಕೂಡ ಇಂತಹ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ. ಹಾಗಾಗಿ ಇಂತಹ ಘಟನೆಗಳು ನಡೆದಾಗ ದಯವಿಟ್ಟು ಅದನ್ನ ರಿಪೋರ್ಟ್ ಮಾಡಿ, ಇದರಿಂದ ನೀವು ನಿಮ್ಮ ಡೇರಿಂಗ್ ಅನ್ನ ತೋರಿಸ್ಬೇಕಾಗುತ್ತೆ. ಅದೇ ರೀತಿ ಡೋಂಟ್ ಸೇ ಎಸ್ ಇಫ್ ಯು ವಾಂಟ್ ಟು ಸೇ ನೋ ಅಂತ ಹೇಳಿ. ದಯವಿಟ್ಟು ನಿಮ್ಗೆ ಎಸ್ ಅಂತ ಹೇಳಲಿಕ್ಕೆ ಇಲ್ಲ. ಸೊ ಒಬ್ಬ ವ್ಯಕ್ತಿ ಬಂದು ಇಂತಹ ಫೇವರ್ಸ್ ಗಳನ್ನ ಕೇಳುವಾಗ ನನ್ಗಿಷ್ಟ ಇಲ್ಲ, ಸೊ ನನ್ಗಿಷ್ಟ ಇಲ್ಲ ಅಂದ್ರೆ ದಯವಿಟ್ಟು ನೋ ಅಂತ ಹೇಳಿ ನೀವು ಹೇಳುವಂತಹ ಒಂದು ಧೈರ್ಯವನ್ನ ಪ್ರತಿಯೊಬ್ಳು ಮಹಿಳೆ ಬೆಳೆಸಿಕೊಳ್ಬೇಕಾಗತ್ತೆ. ಸೊ ನಾವು ಈ ಧೈರ್ಯವನ್ನ ಬೆಳೆಸಿಕೊಂಡಾಗ ಮಾತ್ರ ನಾವು ವಿತ್ ಡಿಗ್ನಿಟಿ ಏನು
ಒಂದು ಸಂಸ್ಥೆಯಲ್ಲಿ ನಮ್ಮ ಮನಪೂರ್ವಕ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಮತ್ತೆ ನೀವೆಲ್ರು ಒಂದು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಟೈಮ್ ಆಯ್ತಾ? ಮಾತಾಡಿದ್ರೆ ಪರವಾಗಿಲ್ಲ, ಇನ್ನು 10 ನಿಮಿಷ ಇದೆ. ಓಕೆ. ಇಲ್ಲಿ ಮಕ್ಕಳೇ ನಾವು ನೋಡುವಂತಹದ್ದು ಈ ಏನು ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅಂತ ನಾವು ಹೇಳ್ತೇವೆ. ಏನು ನಮ್ಗೆ ಒಬ್ಬ ಹುಡುಗ ಇಷ್ಟ ಆಗುವಂತಹದ್ದು, ನಾವು ಅವನಿಗೆ ನಾವು ಇಷ್ಟ ಆಗುವಂತಹದ್ದು. ಸೊ ನಾವು ನಮ್ಮ ಏಜ್ ಹಾಗೆ ಇರುತ್ತೆ ಈಗ. ಸೊ ಈ ಏಜ್ ಇದು ನೈಸರ್ಗಿಕ ಪ್ರಕ್ರಿಯೆ, ಇದೇನು ಕುತೂಹಲದಿಂದ ಕೂಡಿರುವಂತಹ ಮನಸ್ಸು. ಇಲ್ಲಿ ಇದು ನಮ್ಮ ಮೀಡಿಯಾ ಮತ್ತು ಇಂಟರ್ನೆಟ್ ನಮ್ಮ ಈ ಕುತೂಹಲಕ್ಕೆ ಇನ್ನೂ ಏನು ನೀರು ಗೊಬ್ಬರ ಹಾಕಿ ಬೆಳೆಸ್ತಾ ಇದೆ. ಇವತ್ತು ನಾವು ಫಿಲ್ಮ್ ನೋಡ್ತೇವೆ, ಒಬ್ಬ ಹುಡುಗ ಹುಡುಗಿ ಇಷ್ಟಪಡ್ತಾರೆ, ಮನೆಯವರು ವಿರೋಧಿಸ್ತಾರೆ, ಇವ್ರು ಯಾರನ್ನು ಲೆಕ್ಕಿಸಲ್ಲ, ಎಲ್ಲರನ್ನು ವಿರೋಧ ಕಟ್ಕೊಂಡು ಎಲ್ಲೋ ಓಡಿ ಹೋಗಿ ಮದುವೆ ಆಗ್ತಾರೆ, ಎಲ್ಲ ವಿಲನ್ಸ್ ಎಲ್ಲ ಬರ್ತಾರೆ, ಫೈಟ್ ಮಾಡ್ತಾರೆ, ಮತ್ತೆ ಇವರೆಲ್ಲೋ ಹೋಗಿ ಮದುವೆ ಆಗ್ತಾರೆ. ಅದಾದ ನಂತರ ಫ್ಯಾಮಿಲಿಯವರು ಸೇರ್ಕೊಳ್ತಾರೆ, ಖುಷಿ ಖುಷಿಯಾಗಿ ಎಲ್ಲರೂ ಇರ್ತಾರೆ. ಆದ್ರೆ ಮಕ್ಳೇ ನಮ್ಗೆ ಇರ್ಬೇಕಾಗಿರೋದಂದ್ರೆ ನಮ್ಮ ಜೀವನ ಕೇವಲ 3 ಗಂಟೆಯ ಒಂದು ಫಿಲ್ಮ್ ಅಲ್ಲ. ಇದೆಲ್ಲ ಫಿಲ್ಮ್ ಅಲ್ಲಿ ಅಷ್ಟೇ ಆಗುವಂತಹದ್ದು. ನಿಜ ಜೀವನ ಅಷ್ಟೊಂದು ಸುಂದರ ಆಗಿಲ್ಲ. ನಮ್ಮ ಒಂದು ದುಡುಕಿನ ನಿರ್ಧಾರ ಈ ಜೀವನವನ್ನ ಹಾಳು ಮಾಡ್ಬೋದು ಅನ್ನೋದನ್ನ ನಾವು ಪ್ರತಿಯೊಬ್ರು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದ್ರಲ್ಲೂ ಒಬ್ಬ ನಮ್ಮ ಜೀವನದ ಸಂಗಾತಿಯನ್ನ ನಾವು ಆಯ್ಕೆ ಮಾಡುವಲ್ಲಿ ನಾವು ತುಂಬಾ ಜಾಗೃತೆಯಲ್ಲಿ ಇರ್ಬೇಕು. ಈಗಿನ ಮಕ್ಕಳನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ, ನಾವೇನು ಒಂಥರ ಮೆಟೀರಿಯಲ್, ಒಬ್ಬ ಹುಡುಗ ಅವನು ಎಷ್ಟು ದೊಡ್ಡ ಕೆಲಸದಾನೆ, ಅವನು ಎಷ್ಟು ಸಂಪಾದನೆ ಮಾಡ್ತಾನೆ ಅನ್ನುವಂಥದ್ದು ಇವತ್ತು ನಮ್ಮ ಮೇಲೆ ಆಗ್ತಾ ಇದೆ. ಜೀವನ ಮಾಡ್ಲಿಕ್ಕೆ ದುಡ್ಡು ಮಾತ್ರ ಎಲ್ಲವೂ ಅಲ್ಲ. ಸೊ ನಾವು ಕೆಲವೊಂದು ಕ್ವಾಲಿಟೀಸ್ ಬೇಕಾಗುತ್ತೆ. ಒಬ್ಳು ಮಹಿಳೆಗೆ ಆತ ಕೊಡುವ ಗೌರವ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮದುವೆ ವಿಷಯದಲ್ಲಿ ಕೆಲವೊಂದು ದುಡುಕಿನ ನಿರ್ಧಾರಗಳು ಸರಿ ಅಲ್ಲ ಅನ್ನೋದನ್ನ ನಾವಿವತ್ತು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ಕೆಲವೊಂದು ವ್ಯಕ್ತಿಗಳ ಅತಿಯಾದ ಸಲುಗೆ ನಮ್ಗೆ ಆಗಲ್ಲ. ಕೆಲವರು ನಮ್ಮ ಮುಟ್ಟಿ ಮಾತಾಡೋದು ಪಕ್ಷ ನಮ್ಗೆ ಕೆಲವೊಂದು ಮುಜುಗರ ಉಂಟು ಮಾಡುತ್ತೆ. ಅಂತಹ ವ್ಯಕ್ತಿಗಳಿಂದ ನಾವು ದೂರ ಇರುವಂತಹದ್ದು ಆಗಿರುತ್ತೆ. ಅದೇ ರೀತಿ ಕೆಲವರು ನಮ್ಗೆ ಕಾಸ್ಟ್ಲಿ ಗಿಫ್ಟ್ ಅನ್ನ ನೀನಂದ್ರೆ ನಮ್ಗೆ ತುಂಬಾ ಇಷ್ಟ, ತಗೋ ಈ ಬ್ರಾಂಡೆಡ್ ವಾಚ್ ನಿಂಗೆ ಕೊಡ್ತಾ ಇದ್ದೇನೆ, ನಿಂಗೊಂದು ಇಯರ್ ರಿಂಗ್ ಕೊಡ್ತಾ ಇದ್ದಾನೆ. ಸೊ ಏನು ಈ ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ಕೊಟ್ಟಾಗ ನಾವು ತುಂಬಾ ಖುಷಿಯಿಂದ ತಗೊಳ್ತೇವೆ, ಅವ್ನು ನನ್ನನ್ನು ತುಂಬಾ ಇಷ್ಟಪಡ್ತಾನೆ. ಮಕ್ಳೇ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ನಮ್ಮ ಪೇರೆಂಟ್ಸ್ ಲವ್ ಅನ್ನುವಂಥದ್ದು ಅನ್ಕಂಡೀಷನಲ್ ಲವ್. ಇವತ್ತು ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನನ್ಗೆ ಏನಾದ್ರು ತಂದು ಕೊಡ್ತಾ ಇದಾರೆ ಆದ್ರೆ ಅವ್ರು ಏನೋ ಒಂದು ನಮ್ಮ ಮೇಲೆ ದುರ ಆಲೋಚನೆ ಇಟ್ಕೊಂಡು ನಮಗ್ ಕೊಡ್ತಾ ಇಲ್ಲ. ಆದ್ರೆ ಒಬ್ಬ ಥರ್ಡ್ ಪರ್ಸನ್ ಅವನ ಯೋಗ್ಯತೆಗಿಂತ ಮೀರಿ ನಮ್ಗೇನಾದ್ರೂ ಕೊಡ್ತಾ ಇದ್ದಾನಾದ್ರೆ ಯಾಕೆ ಕೊಡ್ತಾ ಇದ್ದಾನೆ, ಇದರ ಹಿಂದೆ ಏನಾದ್ರೂ ಹಿಡನ್ ಎಜೆಂಡಾ ಇರಬಹುದಾ ಅನ್ನೋದನ್ನ ನಾವಿಲ್ಲಿ ಆಲೋಚನೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ಮನೆಯಲ್ಲಿ ಸುಳ್ಳು ಹೇಳಿ ಹೊರಗೆ ಹೋಗುವಂತಹದ್ದು ಈಗಿನ ಅಡಾಲ್ಸೆಂಟ್ಸ್ ಅದು ವೆರಿ ಕಾಮನ್ ಇಶ್ಯೂ. ಇದು ಮನೆಯಲ್ಲಿ ಸುಳ್ಳು ಹೇಳಿ ನಾನ್ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿ ಅಥವಾ ನಾನು ಅಲ್ಲಿ ಹೋಗ್ತೇನೆ ಅಂತ ಹೊರಗಡೆ ಹೋಗುವಂತಹದ್ದು. ಹೀಗೆ ಹೊರಗಡೆ ನಾವು ಮನೆಯಲ್ಲಿ ಹೇಳದೆ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿ ಕಾಲೇಜಿನವ್ರು ರಜೆ ಹಾಕಿ ಮನೆಯಲ್ಲಿದ್ದಾರೆ ಅಂತ ಹೇಳಿ ಏನಾದ್ರೂ ಹೊರಗಡೆ ಅವಘಡಗಳಾದಾಗ ಅಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾರೂ ಇರುವುದಿಲ್ಲ. ಯಾಕಂದ್ರೆ ಮನೆಯವ್ರ ಪ್ರಕಾರ ನಾವು ಸಂಜೆವರೆಗೂ ಕಾಲೇಜಲ್ಲಿ ಇದ್ದೇವೆ ಅಂತಾನೆ ಇರುತ್ತೆ. ಸೊ ನಮ್ಮ ಒಂದು ಸಣ್ಣ ತಪ್ಪಿನಿಂದ ಎಷ್ಟೋ ಆಕ್ಸಿಡೆಂಟ್ ಗಳನ್ನ ನೋಡ್ತೇವೆ. ಏನು ಸ್ಟೂಡೆಂಟ್ಸ್ ಬೈಕ್ ಅಲ್ಲಿ ಕಾರಲ್ಲಿ ಎತ್ಕೊಂಡು ಹೋಗ್ತಾರೆ, ಮನೆಯಲ್ಲಿ ಸುಳ್ಳು ಹೇಳಿರ್ತಾರೆ. ಸೊ ಆಕ್ಸಿಡೆಂಟ್ ಆಗಿ ಅಲ್ಲಿ ಏನಾದ್ರೂ ದೊಡ್ಡ ಘಟನೆಗಳಾದಾಗ್ಲೇ ಗೊತ್ತಾಗೋದು ಅವ್ರು ಕಾಲೇಜಿಗೆ ಹೋಗಿಲ್ಲ, ಮನೆಯಲ್ಲೂ ಇಲ್ಲ ಅಂತ ಹೇಳಿ. ಅದೇ ರೀತಿ ಈ ರೇಪ್ ಕೇಸಸ್ ಗಳಲ್ಲೂ ನಮ್ಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಸುಳ್ಳು ಬೇರೆಯವರ ಮನೆಯಲ್ಲಿ ನಿಲ್ಲುವಂತಹದ್ದು, ಎಸ್ಪೆಷಲಿ ಗರ್ಲ್ಸ್. ದಯವಿಟ್ಟು ಸಂಜೆ ಆಗ್ತಾ ನಾವು ನಮ್ಮ ಮನೆಗೆ ವಾಪಸ್ ಬರುವಂತಹ ಒಂದು ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಬೇರೆ ನನ್ ಕ್ಲೋಸ್ ಫ್ರೆಂಡ್, ನಾನಿವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಹಾಲ್ಟ್ ಆಗ್ತೇನೆ, ನನ್ನ ಫ್ರೆಂಡ್ ಮನೆಯಲ್ಲಿ ನಿಲ್ತೇನೆ. ಓಕೆ, ಐ ಅಗ್ರಿ ದಟ್ ನಿಮ್ಮ ಫ್ರೆಂಡ್ ಈಸ್ ವೆರಿ ಗುಡ್ ಅಂತ. ಆದ್ರೆ ಅವರ ಮನೆಯವರ ಬಗ್ಗೆ ನಿಮ್ಗೆ ಸರಿಯಾದ ಮಾಹಿತಿ ಇರಲ್ಲ. ಫ್ರೆಂಡ್ ಏನೋ ಒಳ್ಳೆಯವಳು, ಆದ್ರೆ ಅವರ ಮನೆಯಲ್ಲಿ
ಅವರ ಅದರ್ ಫ್ಯಾಮಿಲಿ ಮೆಂಬರ್ಸ್ ಹೇಗಂತ ನಿಮ್ಗೆ ಸರಿಯಾಗಿ ಗೊತ್ತಿರಲ್ಲ. ಸೊ ನಾವಿಲ್ಲಿ ಇಂತಹ ನಿರ್ಧಾರಗಳಿಂದ ನಮ್ಗೆ ತೊಂದರೆಗಳನ್ನ ಮಾಡ್ಕೊಳ್ತೇವೆ. ಅದೇ ರೀತಿ ಏನು, ಈಗ ಹೆಚ್ಚಿನ ಘಟನೆಗಳಲ್ಲಿ ನಾವು ನೋಡ್ತೇವೆ, ಈ ನಮ್ಮ ಮನೆ ಸ್ವಲ್ಪ ಇಂಟೀರಿಯರ್ ಪ್ಲೇಸಸ್ ಗಳಲ್ಲಿ ಇರುತ್ತೆ. ಸೊ ಅಲ್ಲಿ ಶಾರ್ಟ್ ಕಟ್ ವೇಸ್ ಅಲ್ಲಿ ನಾವು ಹೋಗುವಂತಹದ್ದು. ಯಾವಾಗ್ಲೂ ನಾವು ಶಾರ್ಟ್ ಕಟ್ ದಾರಿಗಳ ಬದಲಾಗಿ ಏನು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಜಾಸ್ತಿ ನಡೆದಾಡುವಂತಹದ್ದು ಒಳ್ಳೆಯದು. ಇಲ್ಲಿ ಇನ್ನೊಂದು ಗಮನಿಸ್ಬೇಕಂದ್ರೆ, ಒಬ್ಬ ಹುಡುಗ ಯಾವಾಗ್ಲೂ ನನ್ ಹಿಂದೆ ಬೈಕಲ್ಲಿ ಬರ್ತಾ ಇರ್ತಾನೆ, ನನ್ನ ನೋಡ್ತಾನೆ ನೆಗಡ್ತಾನೆ, ಅಥವಾ ನನ್ ಮನೆಗೆ ಹೋಗುವಾಗ ನನ್ ಹಿಂದೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಇಲ್ಲಿ ಈ ವಿಷಯವನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ತಿಳಿಸ್ಲೇಬೇಕು. ನಾವೇನ್ ಮಾಡ್ತೇವೆ, ಅವ್ನು ಸ್ವಲ್ಪ ದೂರ ನನ್ ಹಿಂದೆ ಬರ್ತಾನೆ, ಒಂದ್ ಹಾಡ್ ಹೇಳ್ತಾನೆ, ಸಾಂಗ್ ಹಾಡ್ತಾನೆ, ಫಿಲ್ಮ್ ಅದು ಹೋಗ್ತಾನೆ, ವಾಪಸ್ ಹೋಗ್ತಾನೆ ಅಂತ. ಆ ವ್ಯಕ್ತಿ ಬಗ್ಗೆ ನಮಗ್ ಗೊತ್ತಿಲ್ಲ, ಅವ್ನು ಯಾವ್ದಕ್ಕೆ ಹೊಂಚ್ ಹಾಕ್ತಾ ಇದ್ದಾನಂತ ನಮಗ್ ಗೊತ್ತಿಲ್ಲ. ಒಂದು ದಿನ ಆ ರಸ್ತೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ನಮ್ಮ ಮೇಲೆ ಅಟ್ಯಾಕ್ಸ್ ಕೂಡ ಆಗ್ಬಹುದು. ಸೊ ಅದ್ರ ಬದಲಿಗೆ ಇಂತಹ ಘಟನೆಗಳಾಗುವಾಗ ನಮ್ಮ ಮನೆಯಲ್ಲಿ ಈ ವಿಷಯವನ್ನ ನಾವು ತಿಳಿಸಿಟ್ರೆ ನಾವು ಸೇಫ್ ಆಗಿರುವಂತಹ ಒಂದು ಸಾಧ್ಯತೆ ಇದೆ ಅನ್ನೋದನ್ನ ಮಕ್ಕಳೇ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ನಾವು ನೋಡುವಂತಹದ್ದು ಸೋಷಿಯಲ್ ನೆಟ್ವರ್ಕಿಂಗ್. ಇವತ್ತು ತುಂಬಾ ರಿಸ್ಕ್ ಆಗಿ ಇದು ಹೊರಗ್ ಬರ್ತಾ ಇದೆ. ಎಲ್ರ ಹತ್ರ ನಮಗ್ ಪ್ರೌಡ್, ನನ್ಗೆ ಫೇಸ್ಬುಕ್ ಅಲ್ಲಿ 1000 ಫ್ರೆಂಡ್ಸ್ ಇದ್ದಾರೆ, 800 ಫ್ರೆಂಡ್ಸ್ ಇದ್ದಾರೆ. ಇವತ್ತು ಯಾವುದೇ ನಾನು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಈಗ ಸ್ಕೂಲ್ ಬಸ್, ಕಾಲೇಜ್ ಬಸ್ಸಸ್ ಹೋಗ್ತಾ ಇರುತ್ತೆ, ಪ್ರೊಫೆಷನಲ್ ಕೋರ್ಸಸ್ ಬಸ್ಸಸ್ ಹೋಗ್ತಾ ಇರುತ್ತೆ ರೋಡ್ ಅಲ್ಲಿ. ಒಂದೇ ಒಂದು ಮಕ್ಕಳು, ನಾವು ಕಾಲೇಜ್ಗೆ ಹೋಗುವಾಗ ಡೇಸ್ ನೆನಪಾಗುತ್ತೆ. ಸೊ ಎಷ್ಟು ಮಾತಾಡ್ತಾ ಇದ್ದೇವೆ, ಎಷ್ಟು ಹರಟೆ ಆಗ್ತಾ ಇದ್ದೇವೆ ನಮಗ್ ಗೊತ್ತಿಲ್ಲ. ಈಗಿನ ಸ್ಟೂಡೆಂಟ್ಸ್ ಎಲ್ಲ ಇಯರ್ ಫೋನ್ ಅನ್ನ ಕಿವಿಗೆ ಹಾಕೊಂಡು ತಮ್ಮಷ್ಟಕ್ಕೆ ತಾವು ಇರ್ತಾರೆ. ಸೊ ಏನು, ಬೇರೆಯವರೊಟ್ಟಿಗೆ ಬೆರೆಯೋದು ಕಮ್ಮಿ ಆಗ್ತಾ ಇದೆ, ನಾವು ಲೋನ್ಲಿ ಆಗ್ತಾ ಇದ್ದೇವೆ. ಈ ಸೋಷಿಯಲ್ ನೆಟ್ವರ್ಕ್ ಇಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ, ಒಬ್ಬ ನೀರಲ್ಲಿ ಮುಳುಗ್ತಾ ಇದ್ದಾನೆ, ನಾವು ಫಸ್ಟ್ ಮಾಡುವಂತದ್ದು ಅವನನ್ನ ಹೇಗೆ ರಕ್ಷಣೆ ಮಾಡೋದು ಅನ್ನೋದನ್ನ ನಾವಿವತ್ತು ನೋಡ್ತಾ ಇಲ್ಲ. ಬದಲಾಗಿ ಅವನ ಫೋಟೋ ಮಾಡಿ, ಅವನ ವಿಡಿಯೋ ಮಾಡಿ ಫಸ್ಟ್ ವಾಟ್ಸಪ್ ಗ್ರೂಪ್ ಅಲ್ಲಿ ನಾನ್ ಹಾಕ್ಬೇಕು ಅದನ್ನ. ಎಷ್ಟು ಸೀರಿಯಸ್ ಅವನ ಮೇಲೆ ಆಕ್ಸಿಡೆಂಟ್ ಆಗಿದೆ, ಎಷ್ಟು ಭಯಾನಕ ಆಗಿತ್ತು ಅಂತ ಹೇಳಿ ಫಸ್ಟ್ ಅದನ್ನ ನಾನ್ ತೋರಿಸ್ತೇನೆ ಊರಿಗೆಲ್ಲ. ಅವನನ್ನ ಹೇಗೆ ರಕ್ಷಣೆ ಮಾಡ್ಬೇಕನ್ನುವಂಥದ್ದು ಸೆಕೆಂಡರಿ ಆಗ್ತಾ ಇದೆ. ವೆರಿ ಕಾಮನ್. ಇವತ್ತು ನೋಡಿ ನೀವು, ಹೆಚ್ಚಿನ ಯೂತ್ಸ್ ಏನ್ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನಿಂತ್ಕೊಂಡು ಫೋಟೋ ಮಾಡ್ತಾ ಇರ್ತಾರೆ. ಅವನನ್ನ ಆಂಬ್ಯುಲೆನ್ಸ್ ಕರೆದು ಅವನನ್ನ ಶಿಫ್ಟ್ ಮಾಡೋದು ಸೆಕೆಂಡರಿ ಆಗ್ತಾ ಇದೆ. ಇವತ್ತು ಅಷ್ಟು ಒಂದು ಅಮಾನವೀಯ ರೀತಿಗೆ ನಮ್ ಜೀವನ ಹೋಗ್ತಾ ಇದೆ. ಇವತ್ತು ಹುಡುಗಿಯರು ನಮ್ಮ ಮೊಬೈಲ್ಸ್ ಅಲ್ಲಿ ನಾವು ನಮ್ಮ ಕೆಲವೊಂದು ಅಫೇರ್ಸ್ ಇರುತ್ತೆ, ಫೋಟೋಸ್ ಗಳನ್ನ ಇಟ್ಕೊಳ್ತೇವೆ, ಕೆಲವೊಂದು ಸೆಕ್ಸುವಲ್ ಮೆಸೇಜಸ್ ಅನ್ನ ಇಟ್ಕೊಳ್ತೇವೆ. ನಾವಿಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಚಾಟ್ ಮಾಡ್ತಾ ಇರ್ಬಹುದು. ಈಗ ನಾನು ಗೂಗಲ್ ಅಲ್ಲಿ ಇಷ್ಟು ಜನರ ಹತ್ರ ಮಾತಾಡ್ತಾ ಇರ್ಬೋದು, ಆದ್ರೆ ಇದ್ರ ಕಂಟ್ರೋಲರ್ ಏನು, ಈ ಆಪ್ ಅನ್ನ ಡೆವಲಪ್ ಮಾಡಿದವ್ರು ಇದ್ದಾರೆ, ಅಥವಾ ಇನ್ನೂ ಎಷ್ಟೋ ಜನ ಇಲ್ಲಿ ಇರ್ತಾರೆ, ಇನ್ವಾಲ್ವ್ಮೆಂಟ್ ಇರ್ತಾರೆ. ಅದೇ ರೀತಿ ಇಬ್ರು ವ್ಯಕ್ತಿಗಳು ಏನೋ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅನ್ನುವಾಗ, ಸೊ ಅದ್ರಲ್ಲಿ ಬೇರೆಯ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿರ್ತೇವೆ. ನಮ್ಮ ಮೊಬೈಲ್ಸ್ ಅಲ್ಲಿ ಕೆಲವೊಂದು ಅರೆನಗ್ನ ಫಿಲ್ಮ್ಸ್ ಗಳನ್ನ ಇಟ್ಕೊಂಡಿರ್ತೇವೆ, ಫೋಟೋಸ್ ಗಳನ್ನ ನಮ್ದು ಇಟ್ಕೊಂಡಿರ್ತೇವೆ. ಮೊಬೈಲ್ ಹಾಳಾಗುತ್ತೆ, ರಿಪೇರಿ ಕೊಡ್ತೇವೆ. ನಾನ್ ಸ್ವಿಚ್ ಆಫ್ ಮಾಡಿ ನನ್ ಮೊಬೈಲ್ ಕೊಟ್ಟಿದ್ದೇನೆ, ಯಾರಿಗ್ ಗೊತ್ತು ಅಲ್ಲಿರುವಂತಹ ವ್ಯಕ್ತಿ ನಮ್ಮ ಡಾಟಾಸ್ ಗಳನ್ನ ಯಾಕೆ ತೆಗಿಬಾರ್ದು, ನಾಳೆ ಯಾವ್ದಾದ್ರು ಒಂದು ಬ್ಲಾಕ್ ಮೇಲ್ಗೆ ಯಾಕೆ ಇದು ಕಾರಣ ಆಗ್ಬಾರ್ದು. ನನ್ಗೆ ಕ್ಲೋಸ್ ಫ್ರೆಂಡ್ ನನ್ನ ಬೇರೆ ಬೇರೆ ಭಂಗಿಯಲ್ಲಿ ಫೋಟೋಸ್ ಗಳನ್ನ ನನ್ನ ಫ್ರೆಂಡ್ ಮೊಬೈಲ್ ಅಲ್ಲಿ ನಾನು ತೆಗಿತೇನೆ, ಅವಳಿಗೆ ತೆಗಿಲಿಕ್ ಬಿಟ್ಟಿದ್ದೇನೆ. ಆದ್ರೆ ಯಾವುದೇ ಸಂಬಂಧಗಳು ಶಾಶ್ವತ ಅಲ್ಲ. ನಾಳೆ ನಮ್ಮಿಬ್ಬರ ಸಂಬಂಧ ಹಾಳಾದಾಗ ನನ್ನ ಫೋಟೋಸ್ ಮಿಸ್ಯೂಸ್ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ನಾವಿಲ್ಲಿ ಆಲೋಚನೆ ಮಾಡ್ಬೇಕಾಗುತ್ತೆ. ಸೊ ಮೊಬೈಲ್ ಇಂದ ಇವತ್ತು ನಮ್ಮಲ್ಲಿ ಕೀಳರಿಮೆ ಜಾಸ್ತಿ ಆಗ್ತಾ ಇದೆ. ನಾವು ಬೆಳಗ್ಗೆ ಎದ್ದ ಕೂಡಲೇ ಫಸ್ಟ್ ನೋಡುವಂತಹದ್ದು ವಾಟ್ಸಪ್ ಸ್ಟೇಟಸ್ಗಳು. ಅಲ್ಲಿ ಇರುತ್ತೆ, ಒಬ್ಳು ಎಲ್ಲೆಲ್ಲೋ ತಿರ್ಗಾಡಕ್ ಹೋಗಿರ್ತಾಳೆ, ಕಾಸ್ಟ್ಲಿ ಬ್ರಾಂಡೆಡ್ ಡ್ರೆಸ್ ಹಾಕಿರ್ತಾಳೆ, ನಾನ್ ಕೊರಗ್ತಾ ಇರ್ತೇನೆ, ನನ್ಗೆ ಆ ಖುಷಿ ಇಲ್ಲ. ನಾನ್ ನಿಜವಾಗ್ಲೂ ಎಲ್ಲಾ ರೀತಿಯಲ್ಲೂ ದೇವ್ರು ನನ್ ಕೊಟ್ಟಿರ್ತಾರೆ, ಆದ್ರೆ ನನ್ನಲ್ಲಿ ಏನಿಲ್ಲ ಅದು ಬೇರೆಯವರಲ್ಲಿ ಕಂಡಾಗ ನಾನ್ ಕೊರಗ್ತಾ ಇರ್ತೇನೆ. ನನ್ ಜೀವನ ಏನು ಇಲ್ಲ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರ ಪೇರೆಂಟ್ಸ್ ಎಷ್ಟೆಲ್ಲಾ ಬ್ರಾಂಡೆಡ್ ಡ್ರೆಸ್ ತೆಗ್ಸ್ಕೊಡ್ತಾರೆ, ನನ್ಗಿಲ್ಲ ಖುಷಿ ಅಂತ. ಸೊ ನಮ್ಗೆ ನಾವು
ಇವತ್ತು ಬಿಹೇವಿಯರಲ್ ಅಡಿಕ್ಷನ್ ಅಂತ ಹೇಳ್ತಾರೆ. ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಏನ್ ಯೂಸೇಜಸ್ ಇದೆ, ಈ ಆಲ್ಕೋಹಾಲ್, ಟೊಬ್ಯಾಕೋ ಅವರೇನು ಈ ಡ್ರಗ್ಸ್ ಆಗಿ ಇವತ್ತು ದೊಡ್ಡ ಎಡಿಕ್ಷನ್ ಆಗಿ ಸಮಾಜದಲ್ಲಿ ಹೊರಗ್ ಬಂದಿದೆ. ಸೊ ಇದು ಕೂಡ ಒಂದು ಚಕ್ರವ್ಯೂಹದ ಹಾಗೆ. ಇದರಿಂದ ಹೊರಗ್ ಬರೋದು ತುಂಬಾ ಕಷ್ಟ ಇದೆ. ಸೊ ನಮ್ಗೆ ನಾವು ಒಂದು ಟೈಮ್ ಟೇಬಲ್ ಅನ್ನ ಹಾಕೊಡ್ಬೇಕು. ದಿನಕ್ಕೆ ಒಂದು ಮೊಬೈಲ್ ಯೂಸ್ ಮಾಡ್ತೇನೆ. ರಾತ್ರಿ ಮಲಗುವಾಗ ಯಾವುದೇ ಕಾರಣಕ್ಕೂ ನಾನು ನನ್ನ ಬೆಡ್ರೂಮ್ಗೆ ಮೊಬೈಲ್ ಅನ್ನ ತಗೊಂಡ್ ಹೋಗೋದಿಲ್ಲ. ರಾತ್ರಿ ಮಲಗ್ತಾ ವಾಟ್ಸಪ್ ಚಾಟ್ ಗಳನ್ನ ಮಾಡಲ್ಲ. ಇವತ್ತು ಹೆಚ್ಚಿನ ಮಕ್ಕಳು ರಾತ್ರಿ 12, 1, 2, 3 ಗಂಟೆವರೆಗೆ ಕುತ್ಕೊಳ್ತಾರೆ ಮೊಬೈಲ್ ಅಲ್ಲಿ ಚಾಟ್ ಮಾಡ್ತಾ. ಸೊ ಇದು ನಮ್ಮ ಹೆಲ್ತ್ ಅನ್ನ ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಆರೋಗ್ಯ, ನಾವೆಲ್ಲ ಇಲ್ಲಿ PG ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಆ ಮೆಚುರಿಟಿ ನಮ್ಗಿರ್ಬೇಕು. ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್ ಅಂದ್ರೆ ನಾವು ಒಬ್ಬರಿಗೆ ಇನ್ನೊಬ್ಬರಿಗೆ ಹೋಗಿ ಕೆಲವೊಂದು ಸಲಹೆಗಳನ್ನ ಕೊಡುವಂತಹ ವ್ಯಕ್ತಿಗಳು. ಸಮಾಜದಲ್ಲಿ ಒಂದು ಮಾದರಿ ಜೀವನವನ್ನ ನಾವು ಅಳವಡಿಸಿಕೊಂಡಾಗ, ನಾವು ಬೇರೆಯವರಿಗೆ ಸಲಹೆ ಕೊಟ್ಟಾಗ ನಮ್ಗೆ ಆತ್ಮಸಂತೃಪ್ತಿ ಇರುತ್ತೆ. ನಾನು ಹಾಗೆ ನಡ್ಕೊಳ್ತಾ ಇದ್ದೇನೆ, ನಾನು ಬೇರೆಯವರಿಗೂ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಸೊ ನಾನು ಇಷ್ಟ ಮಾತಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಉಡುಪಿ ಕನ್ನಡ. ಹಾ ಮೇಡಮ್, ಅರ್ಥ ಆಯ್ತು. ಥ್ಯಾಂಕ್ ಯು. ಇಂಟ್ರಾಕ್ಟ್ ಮಾಡಮ್ಮ, ಡಿಸ್ಕಸ್ ಮಾಡಿ. ಏನಾದ್ರು ವಿಷಯಗಳಿದ್ರೆ ಚರ್ಚೆ ಮಾಡಿ, ಅಷ್ಟೇ ಕೇಳೋದ್ರಿ ಕೇಳಿ. ಮೋಸ್ಟ್ಲಿ ಸ್ಲೈಡ್ ಸ್ವಲ್ಪ ಆಚೆ ಈಚೆ ಆಯ್ತಾ ಅಂತಲ್ಲ ಸರ್? ಬಟ್ ನಾನು ಮ್ಯಾನೇಜ್ ಮಾಡಿದೆ ಮೇಡಮ್. ಮೇಡಮ್, ಈಗ ಈ PG ಸ್ಟೂಡೆಂಟ್ಸ್ಗೆ ಹೇಗೋ ಯಾರಿಗೊಬ್ರಿಗೆ ಸ್ಟ್ರೇಂಜರ್ಗೆ ನಂಬರ್ ಸಿಕ್ಕಿರುತ್ತೆ, ಅವ್ರಿಗೆ ಮೆಸೇಜ್ ಕಳೋದು ಮತ್ತೆ ಮಿಸ್ ಕಾಲ್ ಕೊಡೋದು ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಓಕೆ. ಅಂತ ಸಂದರ್ಭದಲ್ಲಿ ಈಗ ಇವರು ಯಾರಿಗೂ ಹೇಳದ ಸ್ಥಿತಿಯಲ್ಲಿ ಇರ್ತಾರೆ. ಪೇರೆಂಟ್ಸ್ ಹೇಳಕ್ಕಾಗದ ಸ್ಥಿತಿ ಇರ್ಬೋದು, ಅಥವಾ ಫ್ರೆಂಡ್ಸ್ಗೆ ಯಾರಿಗೂ ಹೇಳದ ಸ್ಥಿತಿ ಇರ್ಬೋದು. ಆ ಸಂದರ್ಭನ ಹೇಗೆ ನಿಭಾಯಿಸ್ಬೇಕು? ಅಂದ್ರೆ ಅವ್ರು ಅದನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ನಂಬರ್ ಇಂದ ಮಾಡ್ತಿರ್ತಾರೆ. ಈ ತರ ಕೆಲವೊಂದು ಕೇಸಸ್ ಗಳನ್ನ ನೋಡಿದೆ ನಾನು. ಸರ್, ಇಲ್ಲಿ ಅನ್ನೋನ್ ನಂಬರ್ಸ್ ಇಂದ ಕಾಲ್ ಬರ್ತಾ ಇದೆ ಅಥವಾ ಮೆಸೇಜಸ್ ಬರ್ತಾ ಇದೆ ಅಂದ್ರೆ ಬೆಸ್ಟ್ ಅಂತ ಹೇಳಿದೆ ಅದಕ್ಕೆ ಯಾವುದೇ ರಿಪ್ಲೈಗಳನ್ನ ಕೊಡದೆ ನಂಬರ್ ಅನ್ನ ಬ್ಲಾಕ್ ಮಾಡುವಂತಹದ್ದು. ನಮ್ಮ ಮೆಸೆಂಜರ್ ಅಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ ಅಲ್ಲಿ ಆಗಿರ್ಬೋದು. ಸೊ ನಂಬರ್ ಅನ್ನ ಬ್ಲಾಕ್ ಮಾಡುವಂತದ್ದು. ಸರ್, ನೀವ್ ಇದು ಹೇಳ್ತಾ ನನ್ಗೆ ನಿನ್ನೆ ಅಷ್ಟೇ ಒಂದ್ ಕೇಸ್ ಬಂದಿತ್ತು, ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಬ್ಳು ಡಿಗ್ರಿ ಆದಂತ ಹುಡುಗಿ ಪಾಪ ಸಡನ್ ಆಗಿ ನಮ್ಮ ಆಸ್ಪತ್ರೆಗೆ ಓಡಿ ಬಂದಿದ್ದಾಳೆ ಡಾಕ್ಟರ್ ಹತ್ರ ಮಾತಾಡ್ಬೇಕಂತ. ನಮ್ಮ ಭಂಡಾರಿ ಸರ್ ಇರ್ಲಿಲ್ಲ, ಮತ್ತೆ ಇಲ್ಲಿ ನನ್ನ ಹತ್ರ ಮಾತಾಡಿ ಅಂತ ಕಳ್ಸಿದ್ರು. ಸೊ ಆ ಹುಡುಗಿ ತುಂಬಾ ಪೂವರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾಳೆ, ಮನೆಯಲ್ಲಿ ತುಂಬಾ ಕಷ್ಟ. ಸೊ ಅವಳಿಗೆ ಒಬ್ಬ ಮ್ಯಾಟ್ರಿಮೋನಿಯಲ್ ಅಲ್ಲಿ ಅವಳ ಮದುವೆ ಪ್ರಪೋಸಲ್ಗೆ ಫೋಟೋಸ್ ಅನ್ನ ಅಪ್ಲೋಡ್ ಮಾಡ್ಕೊಂಡಿದ್ದಾಳೆ. ಸೊ ಅಲ್ಲಿ ಏನಾಯ್ತಂತ ಹೇಳಿದ್ರೆ, ಅಲ್ಲಿ ಒಬ್ಬ ಹುಡುಗ ಇವಳ ನಂಬರಿಗೆ ಕಾಲ್ ಮಾಡಿ ವಾಟ್ಸಪ್ ಗೆ ಮೆಸೇಜ್ ಮಾಡ್ಲಿಕ್ಕೆ ಶುರು ಮಾಡಿದಾನೆ. ಸೊ ಮೆಸೇಜ್ ಮಾಡ್ತಾ ಮಾಡ್ತಾ ಅವನ ಫೋಟೋಸ್ ಅಂತ ಹೇಳಿ ಫೋಟೋಸ್ ಅನ್ನ ಕಳ್ಸಕ್ ಶುರು ಮಾಡಿದಾನೆ. ನಾನು UK ಅಲ್ಲಿ ಇರೋದು, ಇಂಗ್ಲೆಂಡ್ ಅಲ್ಲಿ ಇದ್ದೇನೆ ಅಂತ ಹೇಳಿ ಆ ಹುಡುಗಿಗೆ ಹೇಳಿದಾನೆ. ಸೊ ಫೋಟೋಸ್ ಅನ್ನ ಕಳ್ಸಕ್ ಶುರು ಮಾಡಿದ್ದಾನೆ. ನೀನ್ ತುಂಬಾ ಇಷ್ಟ ಆಗಿದೀಯಾ ನನ್ಗೆ, ನಾನು ಇನ್ನೊಂದ್ ಮದ್ವೆ ಆಗ್ಬೇಕಂತ ಇದ್ದೇನೆ, ನಾನ್ ಸ್ವಲ್ಪ ದಿನದಲ್ಲಿ ಇಂಡಿಯಾಗ್ ವಾಪಸ್ ಬರ್ತಾ ಇದ್ದೇನೆ ಅಂತೆಲ್ಲ ಮೆಸೇಜ್ ಮಾಡಿದ್ದಾನೆ. ಮತ್ತೆ ಒಂದು 3 days ಬಿಟ್ಟು, ಸೊ ನಾನೀಗ ಡೆಲ್ಲಿಗೆ ನಾನು ಬಂದಾಗಿದೆ, ಆದ್ರೆ ಕಸ್ಟಮ್ ಆಫೀಸ್ ಅಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ. ಇಲ್ಲಿ ನನ್ಗೆ ದುಡ್ಡು ನನ್ನ ಫ್ರೆಂಡ್ಸಿಗೂ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ನನ್ನ ಫ್ಯಾಮಿಲಿಗೆ ನಾನು ತಿಳಿಸದೆ ಇಲ್ಲಿ ಬಂದಿದ್ದೇನೆ, ನೀನು ನನ್ಗೆ 43,000 ಅನ್ನ ಈ ಕೂಡ್ಲೆ ಕಳ್ಸಿಕೊಡು ಅಂತ ಹೇಳಿ ಇವಳಿಗೆ ಮೆಸೇಜ್ ಹಾಕಿದ್ದಾನೆ. ಕಾಲ್ ಮಾಡಲ್ಲ, ಓನ್ಲಿ ಮೆಸೇಜಸ್. ಸೊ ಈ ಹುಡುಗಿ ಅವನ ಇದಕ್ಕೆ ತುಂಬಾ ಪೂವರ್ ಇವಳು, ಆದ್ರೆ 2 ಬ್ಯಾಂಗಲ್ಸ್ ಇದೆ, ಗೋಲ್ಡ್ ಬ್ಯಾಂಗಲ್ಸ್ ಇದೆ. ಸೊ ಇವಳೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದಾಳೆ, ನಾನು ಅಂಗಡಿಯಲ್ಲಿ ಮಾರ್ತೇನೆ, ಆದ್ರೆ ಆ ಮುಂಚೆ ಒಮ್ಮೆ ಸಜೆಷನ್ ಅನ್ನ ಕೇಳ್ತೇನೆ, ನಾನು ಹಾಗೆ ಮಾಡ್ಬೋದಾ ಅಂತ. ಒಂದು ಒಳ್ಳೆ ಕೆಲಸ ಮಾಡಿದಾಳೆ ಆ ಹುಡುಗಿ. ಮತ್ತೆ ನನಗೆ ಅದು ಇದೆಲ್ಲ ತೆಗ್ಸಿ ನಾನು ಅವಳಿಗೆ ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ಕೊಟ್ಟೆ. ನೋಡು, ನೀನನ್ನು ಯಾವ ರೀತಿ ಇಲ್ಲಿ ಚೀಟ್ ಮಾಡ್ತಾರೆ, ನಿನ್ಗೆ ಅವ್ನು ಕಾಲ್ ಮಾಡ್ತಾ ಇಲ್ಲ, ಇದು ಯಾರ್ದೋ ಫೇಸ್ಬುಕ್ ಅದು ಫೋಟೋಸ್ ತೆಗ್ದು ಅವನ ಫೋಟೋಸ್ ಅಂತ ಹೇಳಿ ಅವ್ನು ಅಪ್ಲೋಡ್ ಮಾಡ್ತಾ ಇರ್ಬೋದು. ಈಗ ಅವನು ಡೆಲ್ಲಿಗೆ ನಾನು ಡಿಪಾರ್ಟ್ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ, ಎಲ್ಲಿ ಅವನ ಏರ್ ಟಿಕೆಟ್ಸ್ ಇದೆ, ಅದ್ಯಾವ್ದಕ್ಕೂ ಆನ್ಸರ್ ಇಲ್ಲ ಅವನ ಹತ್ರ.
ಸೊ ಇವಳು ದುಡ್ಡು ನಾನೇ ಟೈಪ್ ಮಾಡಿ ಮೆಸೇಜ್ ಹಾಕಿದೆ, ನಾನ್ ತುಂಬಾ ಪೂವರ್, ನನ್ನ ಹತ್ರ ಏನೂ ದುಡ್ಡಿಲ್ಲ ಅಂತ. ಅವನ ಇಮಿಡಿಯೇಟ್ ರಿಪ್ಲೈ ಬಂತು, ನೀನ್ ನನ್ಗೆ ಇನ್ಮೇಲೆ ಯಾವುದೇ ಮೆಸೇಜ್ ಅನ್ನ ಮಾಡ್ಬೇಡ ಅಂತ ಹೇಳಿ. ಸೊ ಅದನ್ನ ನಾನು ಹುಡುಗಿಗೆ ತೋರಿಸಿದೆ. ಇಂತಹದ್ದು ತುಂಬಾ ಘಟನೆಗಳು ಸಮಾಜದಲ್ಲಿ ಆಗ್ತಾ ಇದೆ ಸರ್. ಅಂದ್ರೆ ಹುಡುಗಿಯರು ಸುಲಭವಾಗಿ ಇಂತಹ ಬಲೆಗಳಿಗೆ ಬೀಳ್ತಾರೆ. ಸೊ ಫಸ್ಟ್ ಗೆ ಮಿಸ್ ಕಾಲ್ ಬರುತ್ತೆ, ನಂತರ ಕಾಲ್ಸ್ ಬರುತ್ತೆ. ಸೊ ನಂತರ ಆ ಹುಡುಗಿಯ ಬಗ್ಗೆ ಕೆಲವೊಂದು ಅಪ್ರಿಸಿಯೇಷನ್, ನೀನ್ ತುಂಬಾ ಚೆನ್ನಾಗಿದ್ಯಾ, ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ, ಇಂತಹ ಮೆಸೇಜ್ ಗಳಿಗೆ ಸುಲಭವಾಗಿ ಹುಡುಗಿಯರು ಬಲೆಗೆ ಬೀಳೋದ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ದಯವಿಟ್ಟು ಅನ್ನೋನ್ ವ್ಯಕ್ತಿಗಳು ನಿಮ್ಗೆ ಮೆಸೇಜ್ ಮಾಡಿದ್ರೆ ದಯವಿಟ್ಟು ಆ ನಂಬರ್ ಅನ್ನ ಬ್ಲಾಕ್ ಮಾಡಿ. ಯಾವುದೇ ಕುತೂಹಲ ಇಟ್ಕೊಂಡು ಅವರಿಗೆ ರಿಪ್ಲೈ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ರಿಪ್ಲೈ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನೀವು ಆ ಒಂದು ಬಲೆಗೆ ನೀವೇ ಸಿಕ್ಕಾಕೊಳ್ತೀರಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಬೇರೆ ಯಾರಿಗಾದ್ರೂ ಇತ್ತಾ ಏನಾದ್ರು? ಓಕೆ, ಎಲ್ಲ ಫಾಲೋ ಮಾಡಿದಾರೆ ಅಂತ ಅನ್ಕೊಳ್ತೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಪಲ್ಲವಿ ಅಡ್ಗ ಮೇಡಮ್ ಅವರನ್ನು ನಾವು ವಂದನಾರ್ಪಣೆಯನ್ನ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರು ವಿದ್ಯಾರ್ಥಿಗಳಿಗೆ ಆಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಅನ್ನ ಒಂದು ಸಂಸ್ಥೆಯಲ್ಲಿ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಹೇಳೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ತಾವು ಹಲವಾರು ಕಿವಿ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವರು ಸದಾಕಾಲ ಹಲವಾರು ಸಮಾಜ ಸೇವೆ ಹಾಗೂ ಸಾಮಾಜಿಕ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಂತಹ ಒಂದು ವ್ಯಕ್ತಿ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಶ್ರೀಮತಿ ಸೌಜನ್ಯ ಶೆಟ್ಟಿ, ಆಡಳಿತಾಧಿಕಾರಿಗಳು, ಡಾಕ್ಟರ್ AV ಬಾಳಿಗ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿ ಇವರಿಗೆ ಪಂಕ್ ಟು ಡಿಸೈರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮಾಜ ಕಾರ್ಯ ವಿಭಾಗ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರೇ. ಹಾಗೆ ಯಾವಾಗ್ಲೇ ಆಗ್ಲಿ ನಾವು ಪಂಕ್ ಟು ಡಿಸೈರ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದಾಗಿ ಒಂದು ಜನಜಾಗೃತಿ ಅಥವಾ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಹಾಗೂ ಜ್ಞಾನವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನ ಮಾಡೋಣವೇನ ಸರ್ ಅಂತ ಒಂದು ಪ್ರಶ್ನೆಯನ್ನ ನಾನಿಟ್ಟಾಗ ಸದಾಕಾಲ ಮಾಡೋಣ ಮೇಡಮ್ ಅಂತೇಳಿ ನಮಗೆ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಸಕ್ರಿಯವಾಗಿ ನಡೆಯುವಂತೆ ಮಾಡುವಂತಹ ನಮ್ಮ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GB ಸೋನಾರ್ ಸರ್ಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಡಾಕ್ಟರ್ ರಮೇಶ್ ಸೋನ್ಕಾಂಬ್ಳೆ ಸಹ ಪ್ರಾಧ್ಯಾಪಕರು ಸಮಾಜ ಕಾರ್ಯ ವಿಭಾಗ, ಡಾಕ್ಟರ್ ಕಲಾವತಿ ಕಾಂಬ್ಳೆ ಸಹ ಪ್ರಾಧ್ಯಾಪಕರು ಸಮಾಜ ಕಾರ್ಯ ವಿಭಾಗ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ವಿಜಯಪುರ ಇವರಿಗೂ ಪಂಕ್ ಟು ಡಿಸೈರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಇದೆಲ್ಲದರೊಂದಿಗೆ ನಮ್ಮ ಅತಿಥಿ ಉಪನ್ಯಾಸಕರು ಹಾಗೂ ಬೇರೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಮತ್ತು ಬೇರೆಯ ಸಂಸ್ಥೆಗಳ ಉಪನ್ಯಾಸಕರು ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಂದಿನ ಈ ಜ್ಞಾನವನ್ನ ಪಡೆದಂತಹ ವಿದ್ಯಾರ್ಥಿಗಳು ನಾಳೆ ಮುಂದೆ ತಮ್ಮ ಸಂಸ್ಥೆಗಳಲ್ಲಿ ಇದನ್ನ ಉಪಯೋಗಿಸ್ಕೊಳ್ತಾರೆ ಹಾಗೂ ಜನರಲ್ಲಿ ಈ ಜ್ಞಾನವನ್ನ ಹರಡುತ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ಇದರಲ್ಲಿ ಭಾಗವಹಿಸಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ವೆಬಿನಾರ್ ಅಲ್ಲಿ ಉಪಸ್ಥಿತರಿರುವವರಿಗೂ ಎಲ್ಲರಿಗೂ ಧನ್ಯವಾದಗಳು.